In one of my previous videos, I shared all the sources that helped me crack IBPS AFO. In this video, I'll explain how exactly I used those sources and my complete preparation strategy for both prelims and mains. First, we have to understand the exam pattern. Okay, there will be three stages. First, we'll have prelims, then next mains, and then we have interview process. Okay, the prelims will be for 125 marks, but the number of questions you will attend is 150 questions. English 50 questions, quant 50 question, reasoning 50 questions. In English, though we are attempting for 50 questions, the marks we get only 25 marks. That means one question carries zero point 0.5 marks. This is for English. But in reasoning and quant, one mark, one question, one question, one mark. So 50-50 marks we will get. So totally 150 questions, and the marks we are writing for 125 marks. Okay, and prelims will be qualifying nature, so our aim should be clearing the cutoff. Okay, if we see every year the prelims cutoff trend, it is going high. Okay, in 2024 it was 50 something, and in 2025 again it is 50 point something, and in this year in 2026 we don't know what will be the cutoff. We cannot predict it. It might go high, or it may less also. So we don't know. So on a safer side, if we analysis the prelims cutoff trends, we should ಇವಾಗ ನಾವು ಪ್ರಿಲಿಮ್ಸ್ ಸ್ಟ್ರಾಟಜಿ ಹೇಗಿರಬೇಕು ಅದನ್ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ದಿ ಪ್ರಿಲಿಮ್ ಸ್ಟ್ರಾಟಜಿ. ಈ ಪ್ರಿಲಿಮ್ಸ್ ಅಲ್ಲಿ ವಿ ಹ್ಯಾವ್ 3 ಸೆಕ್ಷನ್ಸ್, ರೈಟ್? ರೀಸನಿಂಗ್, ಕ್ವಾಂಟ್, ಇಂಗ್ಲಿಷ್. ಸೊ ರೀಸನಿಂಗ್ ಅಲ್ಲಿ ಇಫ್ ಯು ಆರ್ ಅ ಬಿಗಿನರ್, ಓಕೆ, ನೀವಿನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ರೀಸನಿಂಗ್ ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡೋದು ಪಜಲ್ಸ್ ಅಲ್ಲಿ, ಸಿಲಾಜಿಸಮ್ಸ್ ಅಲ್ಲಿ, ಇವೆಲ್ಲ ಹೈ ವೇಟೇಜ್ ಟಾಪಿಕ್ಸ್. ಓಕೆ, ನೀವು ಡೈಲಿ ಬಿಗಿನರ್, ನೀವು ಇನ್ನು ಎಫ್ ಎಕ್ಸಾಮೇ ಬರ್ದಿಲ್ಲ, ಇನ್ನು ಇವಾಗ ಯು ಆರ್ ಸ್ಟಾರ್ಟಿಂಗ್. ಓಕೆ, ಎಫ್ ಎಕ್ಸಾಮ್ ಬರೆಯೋಕ್ಕೆ ಫಸ್ಟ್ ಅಟೆಂಪ್ಟ್ ನೀವು ಮಾಡ್ತಿದ್ದೀರಾ ಅಂದರೆ ಈಗ ಆಲ್ರೆಡಿ 6 months ಅಂತೂ ವೇಸ್ಟ್ ಆಗಿದೆ, ಇನ್ನೂ ಏನು ನೀವು ಪ್ರಿಪೇರ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ರೀಸನಿಂಗ್ ಅಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಮೇನ್ಲಿ ಪಜಲ್ಸ್ ಅಲ್ಲಿ. ಸೊ ಪಜಲ್ಸ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಜಲ್ಸ್: ಸರ್ಕಲ್ ಬೇಸ್ಡ್, ರೆಕ್ಟ್ಯಾಂಗುಲರ್ ಬೇಸ್ಡ್, ಸ್ಕ್ವೇರ್ ಬೇಸ್ಡ್, and box shaped puzzles, ear based puzzles, floor flat based puzzles, then linear line puzzles, certain uncertain kind of puzzles. So these are some of various puzzles. ಸೊ ನೀವು ಪಜಲ್ಸ್ನ ಟಾರ್ಗೆಟ್ ಮಾಡಬೇಕು. ನಿಮ್ಮ ಸ್ಟ್ರಾಂಗ್ ಯಾವ ಪಜಲ್ಸ್ ಅಲ್ಲಿ ಇದೆ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೋದು. ಕೇಸ್ ಅದು ಎಕ್ಸಾಮಲ್ಲಿ ಬಂದರೆ ನೀವು ಅದನ್ನ ಅಟೆಂಪ್ಟ್ ಮಾಡ್ಬೋದು. ಆ್ಯಂಡ್ ಯೂಶಲಿ ಸರ್ಕಲ್ ಬೇಸ್ಡ್ ಪಜಲ್ಸು ಆ್ಯಂಡ್ ಡೆಸಿಗ್ನೇಷನ್ ಬೇಸ್ಡ್ ಪಜಲ್ಸ್, ಈವನ್ ಸರ್ಟನ್ ಅನ್ಸರ್ಟನ್ ಪಜಲ್ಸ್, ಇವೆಲ್ಲ ಸ್ವಲ್ಪ ಈಸಿನೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಟಫ್ ಆಗೋದು ಯಾವುದಂದ್ರೆ ಇಯರ್ ಬೇಸ್ಡ್ ಪಜಲ್ಸ್ ಇರುತ್ತಲ್ಲ, ಇಯರ್ ಬೇಸ್ಡ್ ಪಜಲ್ಸ್ ಮತ್ತು ಫ್ಲ್ಯಾಟ್ ಟು ಫ್ಲೋರ್ ಎರಡು ಕಂಬೈನ್ ಮಾಡಿ ಕೊಟ್ಟಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಇಯರ್ ಬೇಸ್ಡ್ ಪಜಲ್ಸ್ ಅದು ಏಜ್ ಕ್ಯಾಲ್ಕುಲೇಷನ್ ಮಾಡಿ ಅದ್ರಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ರೀಸನಿಂಗ್ ಸೆಕ್ಷನ್ನಲ್ಲಿ ಓಪನ್ ಮಾಡಿದಾಗ ನಿಮ್ಮ ಕಣ್ಮುಂದೆ ಇನ್ ಕೇಸ್ ದ ಪೇಪರ್ ಓಪನ್ where you have the first thing is ear based puzzles, so don't attempt that puzzle. You skip that puzzles, okay, because it takes you a lot of time. So alli nimdu time waste ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ರೀಸನಿಂಗ್ ಅಲ್ಲಿ ಸಿಲಾಜಿಸಮ್ನ ಒಂದು ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ಕಲಿಬೇಕು. ಸಿಲಾಜಿಸಮ್ ಮೇಲೆ ಮತ್ತು ಪಜಲ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇಫ್ ಯು ಆರ್ ಅ ಬಿಗಿನರ್. ಇನ್ ಕೇಸ್ ನೀವು ರಿಪೀಟರ್ ಆಗಿದ್ರೆ ನಾನು ಜಾಸ್ತಿ ಹೇಳಲ್ಲ, ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಏನು ಮಾಡಬೇಕು ಏನು ಇಲ್ಲ ಅಂತ. ಸೊ ದಿಸ್ ಇಸ್ ಓನ್ಲಿ ಫಾರ್ ಬಿಗಿನರ್ಸ್ ಐಮ್ ಟೆಲ್ಲಿಂಗ್, ಆಯಿತಾ? ಇನ್ನು ಮಿಸ್ಲೇನಿಯಸ್ ಟಾಪಿಕ್ಸ್ ಎಲ್ಲ ಅದು ನೀವು ಕವರ್ ಮಾಡ್ಬೋದು. 1 week ಅದಕ್ಕೆ ನೀವು ಕೊಟ್ಟರು ನೀವು ಬೇಗ ಪಿಕಪ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಇನ್ಇಕ್ವಾಲಿಟೀಸ್ ಆಗಿರ್ಬೋದು, ಆಲ್ಫಾ ನ್ಯೂಮರಿಕಲ್ ಸೀರೀಸ್ ಆಗಿರ್ಬೋದು, ಮತ್ತು ಇದು ಡೈರೆಕ್ಷನ್ ಬೇಸ್ಡ್ ಹೇಗೆ ಸಾಲ್ವ್ ಮಾಡಬೇಕಾದ, ಜಸ್ಟ್ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೀವು ಲರ್ನ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಯು. ದ ಒನ್ ಥಿಂಗ್ ಯು ನೀಡ್ ಟು ಫೋಕಸ್ ಮೋರ್ ಆನ್ ಸಾಲ್ವಿಂಗ್ ಮೋರ್ ಪಜಲ್ಸ್ ಆ್ಯಂಡ್ ಸಿಲಾಜಿಸಮ್ ಮೇಲೆ ಸ್ವಲ್ಪ ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್, ಆಯಿತಾ? ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಫೋಕಸ್ ಮೋರ್ ಆನ್ ಇದು ರೀಸನಿಂಗ್ ಸೆಕ್ಷನಲ್ಲಿ. ಆ್ಯಂಡ್ ಡೈಲಿ ಪ್ರಾಕ್ಟೀಸ್ ಅಂತೂ ಮಾಡಬೇಕು. ಯಾಕಂದರೆ ಈಗ ಒಂದಿನ ಬಿಟ್ಟು 1 ವಾರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಗೇನ್ ದಟ್ ಸ್ಪೀಡ್ ವಿಲ್ ಗೋ. ಯು ವಿಲ್ ನಾಟ್ ಬಿ ಇನ್ ಟಚ್ ವಿತ್ ದ ಸಿಲೆಬಸ್ ಆಲ್ಸೋ. ಸೊ ದಿನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಇನ್ ಟಚ್ ವಿತ್ ದ ಸಬ್ಜೆಕ್ಟ್ ಆಲ್ಸೋ. ಯು ವಿಲ್ ಬಿ ಇನ್ ಟಚ್ ವಿತ್ ಯೋರ್ ಸ್ಪೀಡ್ ಆಲ್ಸೋ. ಆ್ಯಂಡ್ ರೀಸನಿಂಗ್ ಸೆಕ್ಷನಲ್ಲಿ ಫಸ್ಟ್ ನಿಮಗೆ ಸೆಕ್ಷನ್ ಓಪನ್ ಆದಾಗ ಫಸ್ಟ್ ನೀವು ಎಲ್ಲ ಮಿಸಲೇನಿಯಸ್ ಟಾಪಿಕ್ಸ್ನ ಫಸ್ಟ್ ಅಟೆಂಡ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್ ಆಲ್ಫಾ ನ್ಯೂಮರಿಕಲ್ ಸೀರೀಸ್ ಒಂದು 5 ಬರುತ್ತೆ, ಅದನ್ನು ಅಟೆಂಡ್ ಮಾಡಿ. ಸಿಲಾಜಿಸಮ್ ಒಂದು 5 ಬರುತ್ತೆ, ಅದನ್ನು ಅಟೆಂಡ್ ಮಾಡಿ. ಆ್ಯಂಡ್ ಪಜಲ್ಸ್, ನಿಮಗೆ ಪಜಲ್ಸ್ ಅಂತೂ ಇರುತ್ತೆ, ಒಂದು 3-4 ಪಜಲ್ಸ್ ಅಂತೂ ಕೊಟ್ಟಿರ್ತಾರೆ. ಆ ಪಜಲ್ಸ್ ಅಲ್ಲಿ 1-2 ಪಜಲ್ಸ್ ಈಸಿನೇ ಇರುತ್ತೆ. ಯಾವುದು ನಿಮಗೆ ಓಕೆ ಕಂಫರ್ಟಬಲ್ ಇದೆ, ಇದನ್ನು ನಾನು ಐ ಕ್ಯಾನ್ ಸಾಲ್ವ್ ಅಂತ ಅನ್ಸುತ್ತೋ, ಗೋ ಫಾರ್ ದ್ಯಾಟ್ ಪಜಲ್. ಓಕೆ, ಎಲ್ಲ ಫುಲ್ಲು ಓವರ್ ಕಾನ್ಫಿಡೆಂಟ್ ಅಲ್ಲಿ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಯು ವಿಲ್ ವೇಸ್ಟ್ ಯುವರ್ ಟೈಮ್ ಇನ್ ದ ಎಕ್ಸಾಮಿನೇಷನ್, ರೈಟ್? ಸೊ ಯುವರ್ ಅಪ್ರೋಚ್ ಶುಡ್ ಬಿ ಈಸಿ ಟು ಡಿಫಿಕಲ್ಟ್. ಆ ಥರ ಅಪ್ರೋಚ್ ಇರಬೇಕು. ಫಸ್ಟ್ ಈಸಿ ಒನ್ಸ್ನೆಲ್ಲ ಟಾರ್ಗೆಟ್ ಮಾಡಿ, ನೆಕ್ಸ್ಟ್ ಟೈಮ್ ಇದ್ದರೆ, ಇನ್ ಕೇಸ್ ಟೈಮ್ ಇದ್ದರೆ ಬೇರೆದನ್ನ ಸಾಲ್ವ್ ಮಾಡೋಕ್ಕೆ ಹೋಗಿ.
ಆ್ಯಂಡ್ ನಾನು ಹೇಗೆ ರೀಸನಿಂಗ್ ಅಟೆಂಡ್ ಮಾಡ್ತಿದ್ದೆ ಅಂದರೆ ನಾನು ಫಸ್ಟ್ ಪಜಲ್ಸ್ನೇ ಅಟೆಂಡ್ ಮಾಡ್ತಿದ್ದೆ, ಬಿಕಾಸ್ ನಾನು ಸ್ವಲ್ಪ ಪಜಲ್ಸ್ ಮೇಲೇ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಈವನ್ ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ ತಯಾರಿ ಮಾಡಬೇಕಾದ್ರೂ ಐ ಇಸ್ ಟು ಗಿವ್ ಮೋರ್ ಫೋಕಸ್ ಆನ್ ಪಜಲ್ ಸಾಲ್ವಿಂಗ್, ಯಾಕಂದರೆ ಇದರಲ್ಲೇ ವೇಟೇಜ್ ಜಾಸ್ತಿ ಇರುತ್ತೆ. ಸೊ ನಾನು ಪಜಲ್ಸ್ನ ನಾನು ಬಿಡ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ನಾನು 2 ಅಂತೂ ನಾನು ಅಟೆಂಪ್ಟ್ ಮಾಡೇ ಬರ್ತಿದ್ದೆ. ನೆಕ್ಸ್ಟ್ ಎಲ್ಲ ಮಿಸ್ಲೇನಿಯಸ್ನ ಹುಡುಕ್ಬಿಟ್ಟು ನಾನು ಸಾಲ್ವ್ ಮಾಡ್ತಿದ್ದೆ. ಸೊ ದಿಸ್ ವಾಸ್ ಮೈ ಅಪ್ರೋಚ್. ಓಕೆ, ಫಾರ್ ಇಂಗ್ಲೀಷ್ಗೆ ಐ ಟೋಲ್ಡ್ ಯು, for English also we attempt 50 questions, but the marks we get only 25. ಓಕೆ, ನೀವು ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು, ಜಾಸ್ತಿ ನೆಗೆಟಿವ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇಂಗ್ಲೀಷಲ್ಲಿ ಮೇನ್ಲಿ ನಮಗೆ ಸೊ ಇಂಗ್ಲೀಷಲ್ಲಿ ಮೇನ್ಲಿ ನಮಗೆ ಪ್ಯಾಸೇಜ್ ಇರುತ್ತೆ, ಕ್ಲೋಸ್ ಟೆಸ್ಟ್ ಇರುತ್ತೆ, ವರ್ಡ್ ಸ್ವ್ಯಾಪ್, ಫ್ರೇಸ್ ರಿಪ್ಲೇಸ್ಮೆಂಟ್ ಇರುತ್ತೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಎರರ್ ಡಿಟೆಕ್ಷನ್ ಇರುತ್ತೆ, ಸಮ್ ಆಫ್ ದ ಎಕ್ಸಾಂಪಲ್ಸ್. ಓಕೆ, ಈ ಥರ ಪ್ಯಾಟರ್ನ್ ಇರುತ್ತೆ. ನಾವು ಪಜಲ್ ಅಂತಲೇ ಹೇಳ್ತಾ ಇದ್ದೀನಿ. ಪ್ಯಾಸೇಜ್ ಅಂತೂ ಸಾಲ್ವ್ ಮಾಡಲೇಬೇಕು. ಆ್ಯಂಡ್ ಅಗೇನ್ ಇದರಲ್ಲೂ ಇಂಗ್ಲೀಷಲ್ಲಿ ಏನು ದರ್ ಇಸ್ ನಥಿಂಗ್ ಟು ಅಫ್ರೇಡ್ ಆಫ್ ಇಂಗ್ಲೀಷ್ ಸಬ್ಜೆಕ್ಟ್ ಗೈಸ್, ಬಿಕಾಸ್ ಇಂಗ್ಲೀಷಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರೋದ್ರಿಂದ ಎಲ್ಲನೂ ಡಿಫಿಕಲ್ಟ್ ಇರಲ್ಲ. ವಿ ಕ್ಯಾನ್ ಸಾಲ್ವ್. ಓಕೆ, ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ವಿ ಕ್ಯಾನ್ ಸಾಲ್ವ್. ಓಕೆ, ಇಟ್ಸ್ ನಾಟ್ ದ್ಯಾಟ್ ಹಾರ್ಡ್, ಬಿಕಾಸ್ ವರ್ಡ್ ಸ್ವಾಪ್ ಈಸಿ ಇರುತ್ತೆ, ಆ್ಯಂಡ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೂಡ ಈಸಿ ಇರುತ್ತೆ. ಫ್ರೇಸ್ ರಿಪ್ಲೇಸ್ಮೆಂಟ್ ಮಾಡೋದಿರುತ್ತಲ್ಲ, ಸೆಂಟೆನ್ಸ್ ರಿಪ್ಲೇಸ್ಮೆಂಟ್ ಆರ್ಡರ್ ವೈಸ್ ಮಾಡೋದಿರುತ್ತಲ್ಲ, ಅದು ಕೂಡ ಈಸಿ ಇರುತ್ತೆ. ಆ್ಯಂಡ್ ಪಜಲ್ಸ್, ಅಗೇನ್ ಐ ಆಮ್ ಟೆಲಿಂಗ್ ಪಜಲ್ಸ್. ಆ್ಯಂಡ್ ಈವನ್ ಪ್ಯಾಸೇಜ್ ಕೂಡ, ಪ್ಯಾಸೇಜಲ್ಲೂ 5 ನಾವು ಕ್ವಶನ್ನ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 3-4 ಆದರೂ ನಾವು ಪಿಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಏನಂದರೆ ಪ್ಯಾಸೇಜ್ನ ಸಾಲ್ವ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಡಿಫಿಕಲ್ಟ್ ಆಗ್ತಿದೆ ಪ್ಯಾಸೇಜ್. ಓಕೆ, ಫಸ್ಟ್ ಓದ್ಬಿಟ್ಟು ಕ್ವಶನ್ಗೆ ಹೋದರೆ ಓದಿದ್ದೇ ನೆನಪೋಗುತ್ತೆ, ಆಯಿತಾ. ಸೊ ಈ ಥರ ಒಂದು ಸ್ವಲ್ಪ ಡಿಫಿಕಲ್ಟಿ ಇದೆ ಅಲ್ವಾ. ಸೊ ನಾನೊಂದು ಸಜೆಷನ್ ಏನು ಮಾಡ್ತೀನಿ ಅಂದರೆ, ಇದು ನನಗೆ ವರ್ಕ್ ಆಗಿದೆ. ಓಕೆ, ದಿಸ್ ಸಜೆಷನ್ ವರ್ಕ್ ಫಾರ್ ಮೀ. ಇಫ್ ಇಟ್ ವರ್ಕ್ಸ್ ಫಾರ್ ಯು, ಇದನ್ನು ಒಂದು ಟ್ರೈ ಮಾಡಿ ಒಂದ್ಸರಿ. ಓಕೆ, ಇಫ್ ಇಟ್ ವರ್ಕ್ಸ್ ಫಾರ್ ಯು, ಅಪ್ಲೈ ಇನ್ ಯುವರ್ ಆ್ಯಕ್ಚುಯಲ್ ಎಕ್ಸಾಮಿನೇಷನ್. ಓಕೆ, ಸೊ ವೆನೆವರ್ ಯು ಆರ್ ರೀಡಿಂಗ್ ಪ್ಯಾಸೇಜ್, ಫಸ್ಟ್ ಗೋ ಟು ದ ಕ್ವಶನ್ಸ್. ಓಕೆ, ಆ ಪ್ಯಾಸೇಜ್ದು ಫಸ್ಟ್ 5 ಕ್ವಶನ್ಸ್ ಏನಿರುತ್ತಲ್ಲ, ಆ 5 ಕ್ವಶನ್ಸ್ನ ರೀಡ್ ಮಾಡಿ ಒಂದ್ಸರಿ. ಆ 5 ಕ್ವಶನ್ಸಲ್ಲಿ ಕೀವರ್ಡ್ಸ್ ಇರುತ್ತೆ, ಆಯಿತಾ, ಕೀವರ್ಡ್ಸ್. ಓಕೆ, ಕೀವರ್ಡ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಇನ್ ಯುವರ್ ರಫ್ ಶೀಟ್, ಅಲ್ಲಿ ಎಕ್ಸಾಮಲ್ಲಿ ಕೊಡ್ತಾರಲ್ಲ ರಫ್ ಶೀಟ್, ಆ ರಫ್ ಶೀಟಲ್ಲಿ ಆ 5 ಕ್ವಶನ್ಸ್ದು ಕೀವರ್ಡ್ಸ್ ಏನೇನಿದೆ ಅದನ್ನು ಶಾರ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ದೆನ್ ಗೋ ಫಾರ್ ರೀಡಿಂಗ್ ದ ಪ್ಯಾಸೇಜ್. ಸೊ ನೀವು ಪ್ಯಾಸೇಜ್ ಓದಬೇಕಾದ್ರೆ, ಓಕೆ, ಅಲ್ಲಿ ನಿಮಗೆ ಏನಾದರೂ ವರ್ಡ್ಸ್ ಹೈಲೈಟ್ ಮಾಡ್ಕೊಂಡಿರೋದು ಕ್ಲಿಕ್ ಆದರೆ ಯು ಕ್ಯಾನ್ ಆನ್ಸರ್ ಈಸಿಲಿ. ಅವಾಗಿಂದ ಅವಾಗೆ ಇಮಿಡಿಯೇಟ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಆನ್ಸರ್ ದ್ಯಾಟ್ ಕ್ವಶನ್ಸ್. ಸೊ ಇದು ಒಂದು ಟ್ರಿಕ್, ಆಯಿತಾ. ನೀವು ಟ್ರೈ ಮಾಡಿ. ಓಕೆ, ಇಫ್ ಇಟ್ ವರ್ಕ್ಸ್ ಯು ಕ್ಯಾನ್ ಅಪ್ಲೈ. ಅದರ್ವೈಸ್ ನೀವು ಹೇಗೆ ಓದ್ತಿದ್ರಾ ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಹಾಗೆ ಇರಲಿ. ಆ್ಯಂಡ್ ಪ್ಯಾರಾಜಂಬಲ್ಸ್ ಕೂಡ, ಪ್ಯಾರಾಜಂಬಲ್ಸಲ್ಲಿ ನಿಮ್ಗೆ ಡಿಫಿಕಲ್ಟ್ ಆಗ್ತಿದ್ರೆ ನಾನು ಅಗೇನ್ ಅನುಭವ್ ಸರ್ದು ವೀಡಿಯೋನ ಒಂದ್ಸರಿ ನೋಡಿ. ಓಕೆ, ಜಸ್ಟ್ ಪ್ಯಾರಾಜಂಬಲ್ಸ್ ಬೈ ಅನುಭವ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ವೀಡಿಯೋಸ್. ಸರ್ ಅದರಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು, ಓಕೆ, ಪ್ಯಾರಾಜಂಬಲ್ನ ಅನ್ನೋದು ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನೊಂದ್ಸರಿ ಟ್ರೈ ಮಾಡಿ ಇನ್ ಕೇಸ್ ಪ್ಯಾರಾಜಂಬಲಲ್ಲಿ ನಿಮಗೆ ಡಿಫಿಕಲ್ಟ್ ಆಗ್ತಿದ್ರೆ. ಓಕೆ, ದಿಸ್ ಇಸ್ ಫಾರ್ ಇಂಗ್ಲೀಷ್ಗೆ ಸ್ಟ್ರಾಟಜಿ. ಈವನ್ ಮೈ ಸ್ಟ್ರಾಟಜಿ ವಾಸ್ ಲೈಕ್, ನಾನು ಪ್ಯಾಸೇಜ್ನ ಅಟೆಂಡ್ ಮಾಡ್ತಿದ್ದೆ, ನಾನು ಎಲ್ಲನೂ ಅಟೆಂಡ್ ಮಾಡ್ತಿದ್ದೆ ಇಂಗ್ಲೀಷಲ್ಲಿ ಮೋಸ್ಟ್ ಆಫ್ ದ ಟೈಮ್. ಯಾವುದೋ ನನಗೆ ಅಷ್ಟು ಡಿಫಿಕಲ್ಟ್ ಅನಿಸಲ್ಲ. ಎರರ್ ಡಿಟೆಕ್ಷನಲ್ಲಿ ನನಗೂ ಸ್ವಲ್ಪ ಡಿಫಿಕಲ್ಟ್, ಎಷ್ಟೇ ಗ್ರಾಮರ್ ಅದನ್ನು ರಿವೈಸ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಎರರ್ ಡಿಟೆಕ್ಷನ್ ಇದರಲ್ಲಿ. ಓಕೆ, ಅದನ್ನು ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಎರರ್ ಡಿಟೆಕ್ಷನಲ್ಲಿ ಐ ವಾಸ್ ಎರರ್ ಡಿಟೆಕ್ಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಐ ವಾಸ್ ಕಾನ್ಷಿಯಸ್. ಓಕೆ, ನಾನು ಸಡನ್ನಾಗಿ ಹೋಗಿ ಅದನ್ನ ಅಟೆಂಡ್ ಮಾಡಿ ಇದು ಮಾಡ್ತಿರ್ಲಿಲ್ಲ. ಮಿಕ್ಕಿದೆಲ್ಲ ನಂಗೆ ಈಸಿ ಅನ್ಸೋದೆಲ್ಲ ಫಸ್ಟ್ ಐ ಯೂಸ್ ಟು ಅಟೆಂಪ್ಟ್, ಆ್ಯಂಡ್ ದೆನ್ ಇಫ್ ಟೈಮ್ ಇಸ್ ದೇರ್, ಇಫ್ ಐ ಕ್ಯಾನ್ ಅಟೆಂಪ್ಟ್, ದೆನ್ ಐ ವುಡ್ ಗೋ ಫಾರ್ ಎರರ್ ಡಿಟೆಕ್ಷನ್ ಕ್ವಶನ್ಸ್. ಸೊ ದಿಸ್ ವಾಸ್ ಮೈ ಸ್ಟ್ರಾಟಜಿ ಫಾರ್ ಇಂಗ್ಲೀಷ್. ಆ್ಯಂಡ್ ಇಂಗ್ಲೀಷ್ಗೆ ನೀವು ಏನು ಮಾಡಬೇಕು ಡೈಲಿ ಅಂದರೆ, ಬಿಗಿನರ್ಸು ರೀಡಿಂಗ್ ಹ್ಯಾಬಿಟ್ ಅಂತ ಇರಬೇಕು. ಅದಕ್ಕೆ ಪ್ಯಾಸೇಜಲ್ಲಿ ಮತ್ತು ಕ್ಲೋಸ್ ಟೆಸ್ಟ್ ಓದಬೇಕಾದ್ರೆ ಇದಕ್ಕೆಲ್ಲ ಈಸಿ ಆಗುತ್ತೆ. ಓಕೆ, ರೀಡಿಂಗ್ ಹ್ಯಾಬಿಟ್ ನೀವು ಬೆಳೆಸ್ಕೊಳ್ಳಿ ಡೈಲಿ. ಅದಕ್ಕೆ ನೀವು ಎಡಿಟೋರಿಯಲ್ ಕ್ಲಾಸಸ್ ನೋಡ್ಬೋದು, ಇಲ್ಲ ಯು ಹ್ಯಾವ್ ಅ ನ್ಯೂಸ್ ಪೇಪರ್ ಅಟ್ ಯುವರ್ ಹೋಮ್. ಇಂಗ್ಲೀಷ್ ನ್ಯೂಸ್ ಪೇಪರ್ ಇದೆ, ಹಿಂದೂ ನ್ಯೂಸ್ ಪೇಪರ್, ಅದನ್ನು ಕೂಡ ನೀವು ಯು ಕ್ಯಾನ್ ಮೇಕ್ ದ ಯೂಸ್ ಆಫ್ ದೋಸ್ ನ್ಯೂಸ್ ಪೇಪರ್ ಆಲ್ಸೋ. ಓಕೆ, ಅದು ನೀವು ರೀಡಿಂಗ್ ಹ್ಯಾಬಿಟ್ ಬೆಳೆಸ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ಒಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಆಲ್ಸೋ. ಆ್ಯಂಡ್ ಇದು ನಿಮ್ಮ ಸ್ಟ್ರಾಟಜಿ ಆಗಿರಬೇಕು ಇಂಗ್ಲೀಷಲ್ಲಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಪ್ರಿಲಿಮ್ಸ್ ಈಸಿ ಆಯಿತಾ, ಸ್ಕೋರ್ ಮಾಡ್ಬೋದು. ಯು ಕ್ಯಾನ್ ಕ್ಲಿಯರ್ ದ ಕಟ್ ಆಫ್. ಇವಾಗ ನೀವು ರೀಸನಿಂಗಲ್ಲಿ ಒಂದು 25 ಮಾರ್ಕ್ಸ್ ತೆಗೆದು, ಕ್ವಾಂಟಲ್ಲಿ 20 ಮಾರ್ಕ್ಸ್ ತೆಗೆದ್ರೆ ಅಲ್ಲೇ 45 ಮಾರ್ಕ್ಸ್ ಆಯಿತು. ಇನ್ನು ಇಂಗ್ಲೀಷಲ್ಲಿ ಒಂದು 15 ಯು ಕ್ಯಾನ್ ಫುಲ್ ಅಂದರೆ ಈಸಿಲಿ ಯು ವಿಲ್ ಗೋ ರೀಚ್ 50+ ಮಾರ್ಕ್ಸ್. ಸೊ ಲಾಸ್ಟ್ 2 ಇಯರ್ಸಿಂದ ಕಟ್ ಆಫ್ ಕೂಡ ಅಷ್ಟೇ ಇದೆ. ಸೊ ಕಟ್ ಆಫ್ಗಿಂತ ಜಾಸ್ತಿ ತೆಗಿಯೋಕ್ಕೆ ವಿ ಶುಡ್ ಫೋಕಸ್ ಅಲ್ವಾ. ಸೊ ಈ ಥರ ನಿಮ್ಮದು ಅಪ್ರೋಚ್ ಇರಬೇಕು. ಸೊ ಯಾವುದು ನಿಮ್ಮದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದೆ, ಇವಾಗ ರೀಸನಿಂಗ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲರಿಗೂ ಈಸಿ ಅನಿಸುತ್ತೆ, ಆ್ಯಂಡ್ ಇಂಗ್ಲೀಷ್ ಕೂಡ ವಿ ಕ್ಯಾನ್ ಬ್ಯಾಲೆನ್ಸ್. ಸೊ ಈ ಥರ 2 ಸಬ್ಜೆಕ್ಟ್ ನಿಮ್ಮದು ಸ್ಟ್ರಾಂಗ್ ಇದ್ದರೆ ಕ್ವಾಂಟಲ್ಲಿ ಸ್ವಲ್ಪ ಓಕೆ, ಜಾಸ್ತಿ ಇದು ಮಾಡೋಕ್ಕೆ ಕಷ್ಟ ಆಗಲ್ಲ. ಕ್ವಾಂಟಲ್ಲಿ ಡಿಫಿಕಲ್ಟ್ ಆಗ್ತಿದೆ, 2 ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ ಅಂದರೆ ಇದ್ರ ಕಡೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕ್ವಾಂಟಲ್ಲಿ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ತೆಗೆದು ಅಂದರೆ ಕಟ್ ಆಫ್ ಆದರೂ ಕ್ಲಿಯರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಸ್ವಲ್ಪ ಮಾರ್ಕ್ಸ್ ಕೂಡ
ತೆಗಿಯಂಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕ್ವಾಂಟಲ್ಲಿ. ಓಕೆನಾ? ಬೇಸಿಕಲಿ ನನಗೂ ಸ್ಕೂಲು ಮತ್ತು ಸ್ಕೂಲ್ ಡೇಸಿಂದನೂ ನಂದು ಮ್ಯಾಥ್ಸ್‌ದು ಫೌಂಡೇಶನ್ ಅಷ್ಟಿಲ್ಲ. ಏಲ್ ಏನು ಹೇಳ್ಕೊಡ್ತಿದ್ರೋ ಏನೋ, ನಾನಂತೂ ಏನು ಕಲ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಕಲ್ತಿದ್ದೆ PUCಯಲ್ಲಿ, ಅದು ಸೆಕೆಂಡ್ ಇಯರ್ PUCಯಲ್ಲಿ ಆಯಿತಾ. ಅಂದರೆ ಒಳ್ಳೆ ಟೀಚರ್ಸು ನಮಗೆ ಏನೋ ಅರ್ಥ ಮಾಡೋ ಥರ ಕಲಿಸಿದ್ರೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಬಟ್ ಅದು ಚಿಕ್ಕ ವಯಸ್ಸಿಂದನೂ ಹಾಗೆ ಆಗಿರೋದ್ರಿಂದ ನಾನು ಮ್ಯಾಥ್ಸಲ್ಲಿ ನನಗೆ ಇವಾಗಲೂ ನನಗೆ ಮ್ಯಾಥ್ಸ್ ಇಸ್ ನಾಟ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ನೆಕ್ಸ್ಟ್ ಐ ವಿಲ್ ಟೆಲ್ ವಾಟ್ ಐ ಡಿಡ್ ಇನ್ ಕ್ವಾಂಟ್ ಅಂತ. ಸೊ ಕ್ವಾಂಟ್ ಸೆಕ್ಷನ್ಗೆ ಬಂದರೆ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದಿದ್ದೆ ಸ್ಪೀಡ್ ಮ್ಯಾಥ್ಸ್ ಮೇಲೆ. ಸೊ ಸ್ಪೀಡ್ ಮ್ಯಾಥ್ಸಲ್ಲಿ ಏನೇನು ಬರುತ್ತೆ, ಸಿಂಪ್ಲಿಫಿಕೇಶನ್ 5 ಬರುತ್ತೆ, ಕ್ವಾಡ್ರಾಟಿಕ್ ಇಕ್ವೇಷನ್ 5 ಬರುತ್ತೆ, ನಂಬರ್ ಸೀರೀಸಲ್ಲಿ ರಾಂಗ್ ನಂಬರ್ ಸೀರೀಸ್ ಕೂಡ ಬರಬಹುದು. ಇದು ಒಂದು 5 ಕ್ವಶನ್ಸ್ ಬರುತ್ತೆ. ಆ್ಯಂಡ್ DI 2 DI ಒಂದು ಕೇಸ್ಲೆಟ್ ಇರುತ್ತೆ, ಅದರಲ್ಲಿ DI ಒಂದಾದ್ರೂ DI ಈಸಿ ಇರುತ್ತೆ. ಇದೊಂದು 5 ಮಾರ್ಕ್ಸ್ ಇಟ್ಕೊಳ್ಳಿ. ಓಕೆ, ಇದರಲ್ಲಿ 20 ಮಾರ್ಕ್ಸ್ ಆಯಿತು. ನೀವು ಇಷ್ಟನ್ನು ಅಕ್ಯುರೇಟಾಗಿ ಅಟೆಂಡ್ ಮಾಡಿದ್ರೆ ಯು ವಿಲ್ ಸ್ಕೋರ್ 20 ಮಾರ್ಕ್ಸ್ ಈಸಿಲಿ ಇನ್ ಕ್ವಾಂಟ್ ಸೆಕ್ಷನ್. ಸೊ ನನ್ನ ಫೋಕಸ್, ನನ್ನ ಅಪ್ರೋಚ್ ಕೂಡ ಇದೆ. ನಾನು ಫಸ್ಟ್ ಹೋಗಿ ಸ್ಪೀಡ್ ಮ್ಯಾಥ್ಸಲ್ಲಿ ಏನೇನಿದೆ ಎಲ್ಲ ಕ್ವಶನ್ಸ್ನು ಹುಡುಕ್ಬಿಟ್ಟು ನಾನು ಫುಲ್ಲು ಸಾಲ್ವ್ ಮಾಡ್ತಿದ್ದೆ. ಆ್ಯಂಡ್ DI ನಾನು ಸಾಲ್ವ್ ಮಾಡೇ ಮಾಡ್ತಿದ್ದೆ. ಒಂದಾದ್ರೂ DIನ ನಾನು ಸಾಲ್ವ್ ಮಾಡ್ತಿದ್ದೆ. ದಿಸ್ ಪವರ್ ಹೋಯಿತು, ಸ್ವಲ್ಪ ಡಿಮ್ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪವರ್ ಹೋಗಿದೆ. ಇದು ನನ್ನ ಕ್ವಾಂಟಿಟಿ ಸ್ಟ್ರಾಟಜಿ, ನನ್ನ ಅಪ್ರೋಚ್ ಹೀಗಿತ್ತು ಕ್ವಾಂಟಿಗೆ. ಆ್ಯಂಡ್ ಅರ್ಥಮೆಟಿಕಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ನಂಗೆ ಗೊತ್ತಿಲ್ಲ ಇದನ್ನು ಹೇಳ್ಬೋದೋ ಇಲ್ಲೋ ಅಂತ, ಬಿಕಾಸ್ ಎಲ್ಲರೂ ಹೇಳ್ತಾರೆ ಓದಬೇಕು ಅರ್ಥಮೆಟಿಕ್, ಎಸ್ಪೆಷಲಿ ಅರ್ಥಮೆಟಿಕ್ ಎಲ್ಲ ಚಾಪ್ಟರ್ಸ್ನು. ನಾನು ಏನು ಮಾಡ್ತಿದ್ದೆ, ಸ್ಮಾರ್ಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದರೆ ನನಗೆ ಡಿಫಿಕಲ್ಟ್ ಆಗಿರೋ ಟಾಪಿಕ್ಸ್ನೆಲ್ಲ ನಾನು ಬಿಟ್ಬಿಡ್ತಿದ್ದೆ. ನನಗೆ ಇವಾಗ್ಲೂ ಸ್ಪೀಡು, ಟೈಮ್, ಡಿಸ್ಟೆನ್ಸ್ ಕ್ವಶನ್ಸ್ ಬಂದರೆ ನಂಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ನಾನು ಮಾಡೋದು ಇಲ್ಲ. ನಂಗೆ ಬೇಸಿಕ್ ಗೊತ್ತು, ಫಾರ್ಮುಲಾ ಗೊತ್ತು ಆಯಿತಾ. ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್, ಫಾರ್ಮುಲಾ ಗೊತ್ತು. ಈ ಫಾರ್ಮುಲಾ ಬೇಸ್ಡ್ ಸಿಂಪಲ್ ಕ್ವಶನ್ ಬಂದರೆ ಐ ಕ್ಯಾನ್ ಸಾಲ್ವ್. ಬಟ್ ಅದೇ ಸ್ವಲ್ಪ ಜಾಸ್ತಿ ಒಂದು ಲೆವೆಲಲ್ಲಿ ಕೇಳಿದ್ರೆ ನಾನು ಸಾಲ್ವ್ ಮಾಡಲ್ಲ. ಆ್ಯಂಡ್ ನಾನು ಫಾರ್ ಸಮ್ ರೀಸನ್ ನನಗೆ ಈ ಟಾಪಿಕೇ ಇಷ್ಟ ಆಗಲ್ಲ, ನನಗೆ ಅದು ಅಂಡರ್ಸ್ಟ್ಯಾಂಡು ಆಗಿಲ್ಲ. ನಾನು ಆಲ್ರೆಡಿ ಒಂದು ಸರಿ ನಾನು ಲರ್ನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಏನೋ ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನಂಗೆ ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ನಂಗೆ ಬರೋದೇ ಇಲ್ಲ. ಅದು ನಂಗೆ ಫಾರ್ಮುಲಾ ಬರುತ್ತೆ ನನಗೆ, ಬಟ್ ಈ ಬೇರೆ ಕ್ವಶನ್ಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಸೊ ನಾನು ಸ್ಕಿಪ್ ಮಾಡಿದ್ದೆ, ಟೈಮ್, ಸ್ಪೀಡ್, ಡಿಸ್ಟೆನ್ಸ್ನ ಸ್ಕಿಪ್ ಮಾಡಿದೆ. ಆ್ಯಂಡ್ ಮೆನ್ಸುರೇಷನು 2D ಮೆನ್ಸುರೇಷನ್ ನಂಗೆ ಬರುತ್ತೆ. ಓಕೆ, ಈಗ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಬಂದರೆ ಕ್ಯೂಬ್ದು, ಸಿಲಿಂಡರ್ದು, ಸರ್ಕಲ್ದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಸ್ಕ್ವೇರ್ ಅದೆಲ್ಲ ನಾನು ಸಾಲ್ವ್ ಮಾಡ್ತಿದ್ದೆ. ಬಟ್ 3D ಮೆನ್ಸುರೇಷನ್ ಅಂತ ಇನ್ನೊಂದಿದೆ, ಅದನ್ನು ನಾನು ಸಾಲ್ವ್ ಮಾಡ್ತಿರಲಿಲ್ಲ. ಅದನ್ನು ನಾನು ಓದೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಅದತ್ತು, ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೆ. ಆ್ಯಂಡ್ ಈವನ್ ಈ 2D ಮೆನ್ಸುರೇಷನಲ್ಲೇ ಇನ್ನೊಂದೇನೋ ರಾಂಬಸ್ ಅಂತ ಏನೋ ಬರುತ್ತೆ, ಅದನ್ನು ನಾನು ಕಲ್ತಿಲ್ಲ, ಅದು ಬಿಡ್ತಿದ್ದೆ. ಅದು ಬಂದರೆ ಇನ್ ಕೇಸ್ ನಾನು ಅದು ಬಿಟ್ಟಿರ್ತಿದ್ದೆ, ರಾಂಬಸ್ನ ನಾನು ಕಲ್ತಿಲ್ಲ. ಈ ಥರ ಟಾಪಿಕ್ಸ್ನ ಬಿಟ್ಟಿದ್ದೆ. ಆ್ಯಂಡ್ ಈವನ್ ಪ್ರೊಬ್ಯಾಬಿಲಿಟಿ ಕೂಡ ನಾನು ಅಷ್ಟು ಪರ್ಫೆಕ್ಟಾಗಿ ಕಾನ್ಸೆಪ್ಟ್ನ ತಿಳ್ಕೊಂಡಿಲ್ಲ. ಪ್ರೊಬ್ಯಾಬಿಲಿಟಿದು ಅದು ನನಗೆ ಕನ್ಫ್ಯೂಸ್ ಆಗೋದು. ಅದು ಇನ್ ಕೇಸ್ ಕಾರ್ಡ್ಸ್ದೆಲ್ಲ ಪ್ರೊಬ್ಯಾಬಿಲಿಟಿಲಿ ಬರುತ್ತಲ್ಲ, ಕಾರ್ಡ್ಸ್ ಬಂದರೆ ಅಷ್ಟೇ ನನ್ನ ಕತೆ ಮುಗೀತು. ಇಷ್ಟು ಕನ್ಫ್ಯೂಷನ್. ನಾನು ಯೂಶಲಿ ನನಗೆ ಕಾರ್ಡ್ಸ್, ಐ ಮೀನ್ ನಾರ್ಮಲ್ ಲೈಫಲ್ಲೂ ಐ ನೆವರ್ ಪ್ಲೇಡ್ ದಿಸ್ ಕಾರ್ಡ್ಸ್ ಗೇಮ್. ಅದು ವೆನೆವರ್ ಐ ಯೂಸ್ ಟು ಲರ್ನ್ ದಟ್ ಕಾನ್ಸೆಪ್ಟ್, ಐ ಯೂಸ್ ಟು ಗೆಟ್ ಲಾಟ್ ಆಫ್ ಕನ್ಫ್ಯೂಷನ್ ಗೈಸ್. ಆ ಕನ್ಫ್ಯೂಷನ್ ಅಂದ ನನಗೆ ಇಷ್ಟನೇ ಆಗ್ತಿರಲಿಲ್ಲ ಪ್ರೊಬ್ಯಾಬಿಲಿಟಿ ಅದೆಲ್ಲ ಓದೋಕ್ಕೆ. ಪಾಸಿಬಿಲಿಟೀಸು ಅದು ಇದು ಏನೋ ನಂಗೆ ಅದು ಫಾರ್ ಸಮ್ ರೀಸನ್ ನಂಗೆ ಅರ್ಥನೇ ಆಗ್ತಿರಲಿಲ್ಲ ಪ್ರೊಬ್ಯಾಬಿಲಿಟಿ. ಸೊ ನಾನು ಪ್ರೊಬ್ಯಾಬಿಲಿಟಿನ ಸ್ಕಿಪ್ ಮಾಡ್ತಿದ್ದೆ. ಓಕೆ, and these 3 topics I used to skip, and also some other topics like profit and loss ಕೂಡ ಸ್ವಲ್ಪ ಹೈ ಲೆವೆಲ್ ಬಂದ್ರೆ ಅದನ್ನು ಸ್ಕಿಪ್ ಮಾಡ್ತಿದ್ದೆ. ನಾರ್ಮಲ್ CP ಕಂಡಿಡಿರಿ, SP ಕಂಡಿಡಿರಿ, ಅದೆಲ್ಲ ಓಕೆ, ಐ ಯೂಸ್ ಟು ಡೂ ದ್ಯಾಟ್. ಸ್ವಲ್ಪ ಟ್ರಿಕ್ಕಿ ಬಂದರೆ ಐ ಯೂಸ್ ಟು ಸ್ಕಿಪ್ ದ್ಯಾಟ್. ಸೊ ಯೂಶಲಿ ನನಗೆ ಯಾವ್ಯಾವ ಟಾಪಿಕ್ಸ್ ಈಸಿ ಅನ್ಸೋದಂದರೆ, ನಂಗೆ ಪರ್ಸೆಂಟೇಜ್ ಈಸಿ ಅನಿಸ್ತಿತ್ತು, ರೇಷೋ ಪ್ರಪೋರ್ಷನ್ ಈಸಿ ಅನಿಸ್ತಿತ್ತು, ಮತ್ತು ಏಜ್ದು ಸ್ವಲ್ಪ ಕ್ವಶನ್ಸ್ ಈಸಿ ಅನ್ಸೋದು. ಪಾರ್ಟ್ನರ್ಶಿಪ್ ಅಂದ್ರೆ ಫುಲ್ ಈಸಿ ಇರುತ್ತೆ. ಓಕೆ, ಪಾರ್ಟ್ನರ್ಶಿಪ್ ಈಸಿ ಇರುತ್ತೆ. ಆ್ಯಂಡ್ SICIದು ಯೂಶಲಿ ಅವರು ಕಂಬೈನ್ ಮಾಡಿ ಕೊಡ್ತಾರೆ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಕಂಬೈನ್ ಮಾಡಿ ಕ್ವಶನ್ಸ್ ಕೊಡ್ತಾರೆ. ಅದು ಕೂಡ ಈಸಿನೇ, ಅದ್ರದ್ದು ರೇಟ್ ಎಲ್ಲ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಅದು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಇದು ಕೂಡ ಸ್ವಲ್ಪ ಈಸಿಯಾಗಿ ಬರುತ್ತೆ. ಇವಾಗ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಿದೆ ಬಿಗಿನರ್ಸ್ಗೆ ಅಂದರೆ, ನೀವೀಗ ಹೆಂಗೋ ಅರ್ಥಮೆಟಿಕ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ. ನಿಮ್ಗೆ ಓಕೆ, ಯಾವ ಟಾಪಿಕ್ಸ್ ನಿಮಗೆ ಈಸಿ ಅನ್ನಿಸ್ತಿದೆ ಆ ಟಾಪಿಕ್ಸ್ನ ನೀವು ಜಾಸ್ತಿ ಸಾಲ್ವ್ ಮಾಡಿ, ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ. ಇನ್ನು ಬೇರೆ ಟಾಪಿಕ್ಸ್ ನಿಮಗೆ ಬರ್ತಾ ಇಲ್ಲ, ಅರ್ಥ ಆಗ್ತಿಲ್ಲ, ಓಕೆ, ಯು ಕ್ಯಾನ್ ಸ್ಕಿಪ್ ದ್ಯಾಟ್. ನಂಗೆ ಗೊತ್ತಿಲ್ಲ ಇದು ಹೇಳಬೇಕೋ ಬೇಡ, ನಂಗೆ ಗೊತ್ತಿಲ್ಲ. ನಾನಂತೂ ಎಲ್ಲ ಅರ್ಥಮೆಟಿಕ್ ಟಾಪಿಕ್ಸ್ನು ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ಇಲ್ಲ ಕಲಿಲೇಬೇಕು, ಇದು ಎಕ್ಸಾಮಲ್ಲಿ ಬರುತ್ತೆ, ಇಲ್ಲ ಮಾರ್ಕ್ಸ್ ಹೋಗಿ ಆಗುತ್ತೆ, ಅಷ್ಟೆಲ್ಲ ನಾನು ಸ್ಟ್ರೆಸ್ ತೊಗೊಂಡಿಲ್ಲ ಗೈಸ್. ನಿಜವಾಗ್ಲೂ ನಾನು ಬಿಟ್ಟಿದ್ದೀನಿ. ಯಾಕಂದರೆ ನಾನು ಕ್ವಾಂಟಲ್ಲಿ ವೀಕ್, ನನ್ನ ಕೈಲಿ ಆಗ್ತಾ ಇರಲಿಲ್ಲ, ನಾನು ಬಿಡ್ತಿದ್ದೆ ಆಯಿತಾ. ಆ್ಯಂಡ್ ಬೋರ್ಡ್ ಪ್ರಾಬ್ಲಮ್ಸು, ಟ್ರೈನ್ ಪ್ರಾಬ್ಲಮ್ಸು ಈಸಿ ಇರುತ್ತೆ. ಆ್ಯಂಡ್ ಏನು ಗೊತ್ತಾ ಗೈಸ್, ಎಕ್ಸಾಮಲ್ಲಿ ಟೈಮ್ ಲಿಮಿಟ್ ಕಮ್ಮಿ ಇರುತ್ತೆ. ಅಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಿ, ಈಗ ಒಂದು ಕ್ವಶನ್ ಓದೋಕ್ಕೆ 1 ನಿಮಿಷ ಆಗುತ್ತೆ, ಇನ್ನು 1 ನಿಮಿಷದಲ್ಲೇ ಸಾಲ್ವ್ ಮಾಡೋದ್ರೆ ಆಗಲ್ಲ. ಆ ಪ್ರೆಷರಲ್ಲಿ, ಇದರಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ನಾರ್ಮಲ್ ಟೈಮಲ್ಲಿ ನಾವು ಸಾಲ್ವ್ ಮಾಡ್ತೀವಿ, ಬಟ್ ಆ ಟೈಮ್ ಲಿಮಿಟ್ ಇರುತ್ತಲ್ಲ, ಅದರಲ್ಲಿ ತುಂಬ
ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಗಿರುತ್ತೆ. ನಮಗೆ ಆಗೋದೇ ಇಲ್ಲ. ಈವನ್ ನಮಗೆ ಆನ್ಸರ್ ಬಂದ್ರೂ ಮತ್ತೆ ರೀಚೆಕ್ ಮಾಡೋಕ್ಕೆ ಅಗೇನ್ ವಿ ಗೋ ಆ್ಯಂಡ್ ಸಾಲ್ವ್ ದಟ್ ಕ್ವಶನ್ ಆ್ಯಂಡ್ ವಿಲ್ ವೇಸ್ಟ್ ದ ಟೈಮ್. ಈ ಥರ ಆಗುತ್ತೆ ಎಕ್ಸಾಮಲ್ಲಿ. ಸೊ ಹಂಗಾಗಿ ನಿಮಗೆ ಯಾವುದಾದ್ರು ಈಸಿ ಟಾಪಿಕ್ಸ್ ಅಂತ ಅರ್ಥಮೆಟಿಕಲ್ಲಿ ಅದನ್ನ ಸಾಲ್ವ್ ಮಾಡಿ, ಓಕೆನಾ. ಇನ್ ಕೇಸ್ ನಿಮಗೆ ಯಾವುದು ಅರ್ಥಮೆಟಿಕ್ ಟಾಪಿಕ್ಸ್ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅಂದರೆ ಸ್ಪೀಡ್ ಮ್ಯಾಥ್ಸ್ ಮೇಲೆ ಫೋಕಸ್ ಮಾಡಿ, ಓಕೆನಾ. ಎಲ್ಲ ಸಿಂಪ್ಲಿಫಿಕೇಶನ್ದು, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ರಾಂಗ್ ನಂಬರ್ ಸೀರೀಸ್, DI ಇದಾದರೂ ಈ 5 ಇದರಲ್ಲಾದ್ರೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇದು ಫಾರ್ ಬಿಗಿನರ್ಸ್ಗೆ. ನೀವು ಅಟೆಂಪ್ಟೇ ಮಾಡಿಲ್ಲ ಪ್ರಿಲಿಮ್ಸ್ ಇದುವರೆಗೂ, ಯಾವ ಬ್ಯಾಂಕ್ ಎಕ್ಸಾಮ್ಸ್ನು ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಇವ್ರಿಗೆ ಮಾತ್ರ. ರಿಪೀಟರ್ಸ್ಗೆ ಏನು ಸಜೆಷನ್ ಅಂದರೆ ಅರ್ಥಮೆಟಿಕಲಿ ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡು, ಯಾಕಂದರೆ ಇವಾಗ ಈಗ ನಮ್ಮ ಕ್ವಶನ್ಗೆ ಸಾಲ್ವ್ ಮಾಡ್ತಿಲ್ಲ ಅಂದರೆ ವಿ ವಿಲ್ ಬಿ ಡಿಮೋಟಿವೇಟೆಡ್ ಅಲ್ವಾ. ಡಿಮೋಟಿವೇಟ್ ಆಗಿ ಗಿವ್ ಅಪ್ ಮಾಡ್ಬೇಕು ಅನ್ಸುತ್ತೆ, ಬೇಡ ಇದು ನನ್ನ ಕೈಲಿ ಆಗಲ್ಲ ಅಂತೇಳಿ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಬರ್ತಾ ಇಲ್ವಾ ಯು ಕ್ಯಾನ್ ಸ್ಕಿಪ್, ಓಕೆ. ಯಾವುದು ಬರುತ್ತೆ ಅದರಲ್ಲಿ ಸ್ಟ್ರಾಂಗ್ ಆಗೋಕ್ಕೆ ನೀವು ಟ್ರೈ ಮಾಡಿ. ಬಂದಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ ಯಾರಿಗೂ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಕಟ್ ಆಫ್ನ ಕ್ಲಿಯರ್ ಮಾಡಬೇಕು. ಅದರಲ್ಲಿ ಏನು 100/100 ಮಾರ್ಕ್ಸ್ ತೆಗಿಯೋ ಇದು ನೆಸೆಸಿಟಿ ಇಲ್ಲ. ಕಟ್ ಆಫ್ ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ವಾ ನೆಕ್ಸ್ಟ್ ಸ್ಟೇಜ್ಗೆ ಹೋದ್ವಾ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾರ್ಕ್ಸ್ನ ಕೊಡ್ತಾ ಇರಿ, ಪರ್ಚೇಸ್ ಮಾಡಿ. ಯಾವುದಾದ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ದು ಪರ್ಚೇಸ್ ಮಾಡಿ. ಅಡ್ಡ ಆದರೂ ತೊಗೊಳ್ಳಿ, ಗೈಡ್ಲಿ ಆದರೂ ತೊಗೊಳ್ಳಿ. ಎಲ್ಲ ಪ್ಲಾಟ್ಫಾರ್ಮು ಚೆನ್ನಾಗಿದೆ, ಓಕೆ. ಇದು ಒಂದೇ ಅಂತಲ್ಲ. ಏನು ಅಂದರೆ ಮ್ಯಾಟರ್ ನಿಮಗೆ ಅಫೋರ್ಡೆಬಲ್ ಯಾವುದಿದೆ, ಅಫೋರ್ಡೆಬಲ್ ಪ್ಲಾಟ್ಫಾರ್ಮ್ ಯಾವುದರಲ್ಲಿ ನಿಮಗೆ ಸಿಗ್ತಿದೆ ಮಾರ್ಕ್ ಟೆಸ್ಟ್, ಅದನ್ನು ನೋಡಿ ತೊಗೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಆ ಕ್ವಶನ್ಸ್ ಈಗ 2 hours ಏನೋ ಎಕ್ಸಾಮ್ ಇರುತ್ತೆ, ಅದು AFO ಎಕ್ಸಾಮ್, ಆಯಿತಾ. ಮಾರ್ಕ್ ಕೊಡಿ, ವಾರದಲ್ಲಿ ಒಂದು 2-3 ಸರಿ, 2-3 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ಕೊಡಿ. ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅನ್ನೋ ಹೇಳಲ್ಲ. ನಿಮ್ಮದು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದರೆ ಮಾರ್ಕ್ಸ್ ಕೊಡಿ. ಮಾರ್ಕ್ಸ್ ಕೊಟ್ಟು ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಮಾರ್ಕಲ್ಲಿರೋ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಅದು ಹೆಲ್ಪ್ ಆಗುತ್ತೆ. ಅನಲೈಸಿಸ್ ಮಾಡಿ ಎಲ್ಲೆಲ್ಲಿ, ಓಕೆ. ಈಗ ನೀವು ಬರ್ತಿರೋ ಟಾಪಿಕ್ಸಲ್ಲೇ ನೀವು ರಾಂಗ್ ಮಾಡ್ತಿದ್ರೆ ಅದನ್ನು ಕೂಡ ನೀವು ಅನಲೈಸಿಸ್ ಮಾಡಿ ಮತ್ತೆ ತಿರ್ಗಾ ಯು ಕ್ಯಾನ್ ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್ ಅಲ್ವಾ. ಸೊ ಆ ಥರ ನಿಮ್ಮದು ಸ್ಟ್ರಾಟಜಿ ಇರಲಿ ಮಾರ್ಕ್ಗೆ. ಇದು ಎಲ್ಲ ಪ್ರಿಲಿಮ್ಸ್ಗೆ ಆಯಿತು, ಓಕೆ. ಐ ಹೋಪ್ ನಿಮಗೆಲ್ಲ ಪ್ರಿಲಿಮ್ಸ್ ಸ್ಟ್ರಾಟಜಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲ ಚಾಪ್ಟರ್ಸ್ನು ಮಾಸ್ಟರ್ ಮಾಡೋದು ನಮ್ಮ ಇಟ್ಸ್ ನಾಟ್ ಅವರ್ ಗೋಲ್. ಏನು ನಮ್ಮದು ಏಮ್ ಅಂದರೆ ವಿ ಶುಡ್ ಕ್ಲಿಯರ್ ದ ಕಟ್ ಆಫ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಸ್ಟೇಜ್, ದಟ್ಸ್ ಆಲ್. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟಿಗೆ ಹೋಗೋಣ. ಈಗ ಮೇನ್ಸ್ ಅದು ಪ್ರಿಪ್ರೇಷನ್ ಸ್ಟ್ರಾಟಜಿಗೆ. ಈಗ ಮೇನ್ಸಲ್ಲಿ ನಿಮ್ಗೆ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ ಗೊತ್ತು. ಸೊ ಕರ್ನಾಟಕದಲ್ಲಿ ಇರೋರು ಈಗ ಆಲ್ರೆಡಿ ನೀವು AO ಎಕ್ಸಾಮ್ಸ್ನ ಅಪ್ಲೈ ಮಾಡಿದ್ರೆ ಅಂತ ನಾನು ಅನ್ಕೋತೀನಿ. AO ಎಕ್ಸಾಮ್ ಅಪ್ಲೈ ಮಾಡಿದರೆ ನೀವು ಆಲ್ರೆಡಿ ಟಚಲ್ಲಿ ಇರ್ತೀರಾ ಸಬ್ಜೆಕ್ಟ್ಸ್ಗೆ, ಅಗ್ರಿಕಲ್ಚರ್ ಸಬ್ಜೆಕ್ಟ್ಸ್ಗೆ, ಓಕೆ. ಅಗ್ರಿಕಲ್ಚರ್ ಅಂತ ತೊಗೊಂಡ್ರೆ ಒಂದು 20+ ಸಬ್ಜೆಕ್ಟ್ಸ್ ಇದ್ದಿರಬೇಕು, ಆಯಿತಾ. ಎಲ್ಲ ಮೇಜರ್ ಮೈನರ್ ಸಬ್ಜೆಕ್ಟ್ಸ್ನೆಲ್ಲನೂ ಇನ್ಕ್ಲೂಡ್ ಮಾಡಿ ಒಂದು 20+ ಸಬ್ಜೆಕ್ಟ್ಸ್ ಇರಬೇಕು. ಈಗ ನಮ್ಮ AFO ಮೇನ್ಸಲ್ಲಿ ಮೇನ್ ಕ್ವಶನ್ಸು ಬರೋದು ಅಗ್ರೋನಮಿ, ಹಾರ್ಟಿಕಲ್ಚರ್, ಸಾಯಿಲ್ ಸೈನ್ಸ್, ಎಂಟೊಮಾಲಜಿ, ಪ್ಯಾಥಾಲಜಿ, ಅನಿಮಲ್ ಹಸ್ಬೆಂಡ್ರಿ, ಫಿಶ್ರಿ, ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್ ಆ್ಯಂಡ್ ಫಾರೆಸ್ಟ್ರಿಯಿಂದ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಇನ್ನು ಬೇಸಿಕ್ ಬೇರೆ ಏನೇನೋ ಆ್ಯಂಡ್ ಬೇರೆ ಟಾಪಿಕ್ಸಿಂದನೂ ಸ್ವಲ್ಪ ಕ್ವಶನ್ಸ್ ಬರುತ್ತೆ, ಆಯಿತಾ. ಈಗ ನೀವು ಬಿಗಿನರ್ಸ್ ಆಗಿದ್ದೀರಾ, ನೀವು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಮೇಜರ್ ಸಬ್ಜೆಕ್ಟ್ಸ್ನೆಲ್ಲ ಓದ್ಕೊಳ್ಳಿ ಚೆನ್ನಾಗಿ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಏನು ಮೆನ್ಷನ್ ಮಾಡಿದೆ ಅಗ್ರೋನಮಿ ಅವೆಲ್ಲ. ಸೊ ಅದನ್ನು ಮೇಜರ್ ಸಬ್ಜೆಕ್ಟ್ಸ್ನ ಓದ್ಕೊಳ್ಳಿ. ನಿಮ್ಮ ಹತ್ರ ಬುಕ್ಸ್ ಇದೆಯಾ, ಬುಕ್ಸಿಂದ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ, ಓಕೆನಾ. ಬುಕ್ಸಿಂದ ಕ್ಲಿಯರ್ ಮಾಡಿ. ಬುಕ್ಸ್ ಇಲ್ವಾ ತರಿಸ್ಕೊಳ್ಳಿ, ಆನ್ಲೈನಲ್ಲಿ ಆರ್ಡರ್ ಮಾಡಿ. ಈಗ ನನ್ನ ಹಳೆ ವಿಡಿಯೋದಲ್ಲಿ ಏನು ಬುಕ್ಸ್ ತೋರಿಸಿದ್ನಲ್ಲ ಅದೆಲ್ಲ ನಮ್ಮ UG ಟೈಮಲ್ಲೇ ಇತ್ತು. ಆ ಬುಕ್ಸ್ ಎಲ್ಲ ನಾವು UG ಟೈಮಲ್ಲಿ JRF ಬರೀತಿದ್ವಲ್ಲ, ಆ ಟೈಮಲ್ಲಿ ಓದಿರೋ ಬುಕ್ಸ್ ಅವೆಲ್ಲ. ನೇಮ್ರಾಜ್ ಸುಂದ, ಲಿಟ್ರಲಿ JRFಗೆ ವಿ ಯೂಸ್ ಟು ರೀಡ್ ಓನ್ಲಿ ನೇಮ್ರಾಜ್ ಸುಂದ, ಓಕೆ. ಅದು ಬಿಟ್ಟರೆ ನಾವು ಯಾವ ಸಬ್ಜೆಕ್ಟ್ ಹೋಗ್ತಿರ್ಲಿಲ್ಲ. ಇನ್ನು ಎಂಟ್ರೆನ್ಸ್ಗೆ ಬಂದರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅದೇನಿದೆ ಅದನ್ನು ನಾವು ಓದ್ತಿದ್ವಿ. ಬಟ್ JRFಗೆ ವಿ ಆಲ್ ಯೂಸ್ ಟು ರೀಡ್ ಫ್ರಮ್ ನೇಮ್ರಾಜ್ ಸುಂದ ಓನ್ಲಿ, ಆಯಿತಾ. ನೇಮ್ರಾಜ್ ಸುಂದ ಬುಕ್ಸ್ ತರಿಸ್ಕೊಳ್ಳಿ. ಅದು ಯೂಸ್ಫುಲ್ ಇದೆ, ಹೆಲ್ಪ್ ಆಗುತ್ತೆ, ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ನೇಮ್ರಾಜ್ ಸುಂದ ತರಿಸ್ಕೊಳ್ಳಿ. ಇಲ್ಲ ಇನ್ ಕೇಸ್ ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದರೆ, ಆಯಿತಾ. ನಿಮಗೆ ಈ ಥರ ಬುಕ್ಸ್ ಎಲ್ಲ ನಿಮಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಈಗ ನೀವು ಇನ್ಸ್ಟಿಟ್ಯೂಟ್ ಬುಕ್ಸ್ನ ತರಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ಅಗ್ರಿ ಕೋಚಿಂಗ್ ಚಂಡೀಗಢ ಅವ್ರದ್ದು ಬುಕ್ಸ್ ಇದೆ, ಅವ್ರದ್ದು ನೀವು ತರಿಸ್ಕೊಳ್ಳಿ. ಇದು ತುಂಬ ಜನ ತರಿಸ್ಕೊಂಡಿದ್ದಾರೆ, ಐ ಮೀನ್ ಓದಿದ್ದಾರೆ. ನಿಮಗೆ ಇನ್ ಕೇಸ್ ಅವೆಲ್ಲ ಬೇಡ ಅಂದರೆ ACC ಬುಕ್ಸ್ನ ತರಿಸ್ಕೊಂಡು ಓದಿ. ನಮ್ದು ಏನು ಟಾರ್ಗೆಟು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕು, ಓದಬೇಕು ಅಷ್ಟೇ ಅಲ್ವಾ. ಸೊ ಅದಕ್ಕೆ ಯಾವ ಬುಕ್ ಓದಿದ್ರೇನು ಅಲ್ವಾ. ಆ್ಯಂಡ್ ಟೂ ಮೆನಿ PDFs ಆ ರಿಸೋರ್ಸ್ ಎಲ್ಲದರಿಂದ ಡೋಂಟ್ ಗೋ ಆ್ಯಂಡ್ ಚೇಸ್ ಆಲ್ ದ PDFs, ಓಕೆ. ನಿಮ್ಮ ಹತ್ರ ಏನು ಬುಕ್ಸ್ ಇದೆ ಅದನ್ನು ಓದ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬುಕ್ಸ್ ಇಲ್ಲಿಂದ ಬುಕ್ಸ್ ತರಿಸ್ಕೊಳ್ಳಿ. ನಾನು ಬುಕ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಆ ವಿಡಿಯೋನ ಒಂದ್ಸರಿ ನೋಡಿ. ನಿಮ್ಗೆ ಯಾವುದಾದ್ರೂ ಈಗ ಸಬ್ಜೆಕ್ಟ್ಸ್ ಓದ್ತಾ ಇದ್ದೀರಾ ಅಂದರೆ ಬುಕ್ಸಲ್ಲಿ ನೀವು ಹೈಲೈಟ್ ಮಾಡ್ಕೋಬೇಕು ಪಾಯಿಂಟ್ಸ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡಬೇಕು. ಈಗ ಒಂದು ಟಾಪಿಕ್ ಓದಿದ್ರಾ ಅನ್ಕೊಳ್ಳಿ, ಈಗ ಅಗ್ರೋನಮಿ ಟಾಪಿಕ್ಸ್ನ ಓದಿದ್ರಾ, ಕಂಪ್ಲೀಟ್ ಮಾಡಿದ್ರಾ ಅನ್ಕೊಳ್ಳಿ. ನೆಕ್ಸ್ಟ್ ನೀವು ಯೂಟ್ಯೂಬಲ್ಲಿ ಹೋಗಿ MCQ ಕ್ಲಾಸಸ್ನ ಕೊಡಿ. ಜಸ್ಟ್ MCQ ಕ್ಲಾಸಸ್ ಆನ್ ಅಗ್ರೋನಮಿ ಅಂತ ಕೊಟ್ಟರೆ ತುಂಬ ಪ್ಲಾಟ್ಫಾರ್ಮ್ಸ್ದು ಬರುತ್ತೆ. ಎಲ್ಲ ಪ್ಲಾಟ್ಫಾರ್ಮ್ಸ್ನು ಅಟೆಂಡ್ ಮಾಡಿ. ಏನದು ಎಲ್ಲ ಅಂದರೆ ಏನು ತುಂಬ ಇದು ಓಪನ್ ಆಗಲ್ಲ ವೆಬ್ಸೈಟ್ಸು. ಒಂದು 2-3 ಚಾನಲ್ಸ್ ಅಂತೂ ಮೇಜರ್ ಒಂದು 2-3 ಚಾನಲ್ಸ್ ಇರುತ್ತಲ್ಲ ಅದೇ ಪಾಪಪ್ ಆಗುತ್ತೆ ಯೂಟ್ಯೂಬಲ್ಲಿ. ಫಾರ್ ಎಕ್ಸಾಂಪಲ್ ACCದು ಬಂದಿರ್ಬೋದು ಅಥವಾ ಅಗ್ರಿ ಅಡ್ಡದ್ದು ಬಂದಿರ್ಬೋದು. ಈ ಥರ ಮೇಜರ್ ಯೂಟ್ಯೂಬ್ ಚಾನಲ್ ಏನಿದೆ ಆ ಥರದ್ದು ಮ್ಯಾರಥಾನ್ ಕ್ಲಾಸಸ್ ನಿಮಗೆ ಪಾಪಪ್ ಆಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ.
ಅದ್ರದ್ದು ಹೋಗಿ MCQ ಕೊಡಿ. ಟಾಪಿಕ್ ಓದಿದ್ರಿ, MCQ ನ ಕೊಟ್ರಿ. ಸೊ ಸ್ವಲ್ಪ ನೆನಪಲ್ಲಿ ಇರುತ್ತೆ ನಿಮಗೆ. ಓಕೆ, ಈ ಥರ ಕ್ವಶನ್ಸ್ ಕೇಳ್ತಾರೆ, ನಾವು ಈ ಥರ ಅಟೆಂಡ್ ಮಾಡಬೇಕು ಅನ್ನೋದು ಕ್ವಶನ್ಸ್ ನೆನಪಿರುತ್ತೆ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಕ್ವಶನ್ಸು ಬೇರೆ ಥರ ಬಂದಿದೆ, ನ್ಯೂ ಪ್ಯಾಟರ್ನ್ ಇದೆ, ಈ ಕ್ವಶನ್ಸ್ ನಾನು ಓದೇ ಇಲ್ವಲ್ಲ ಬುಕ್ಕಲ್ಲಿ ಅಂತ ಅಂದಾಗ ಮೇಕ್ ದಟ್ ಪಾಯಿಂಟ್. ಓಕೆ, ನಿಮ್ಮ ನೋಟ್ಸಲ್ಲಿ ಯಾವುದನ್ನ ಒಂದು ನೋಟ್ಸ್ ಇಟ್ಕೊಳ್ಳಿ. ಓಕೆ, ಅದರಲ್ಲಿ ಬರ್ಕೊಳ್ಳಿ ಎಲ್ಲದ್ರದ್ದು, ಎಲ್ಲ ಕ್ವಶನ್ಸ್ನ, ನ್ಯೂ ಟೈಪ್ ಆಫ್ ಕ್ವಶನ್ಸ್ ಬಂದಿದೆ, ಯಾವುದೋ ಒಂದು ಟರ್ಮಿನಾಲಜಿ ನೀವು ಹೊಸದಾಗಿ ಕೇಳಿಸ್ಕೊಂಡಿದ್ದೀರಾ, ಈ ಥರದ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಅದು ನಿಮಗೆ ಲಾಸ್ಟ್ ಮಿನಿಟಲ್ಲಿ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಥರ ನೀವು ನೋಟ್ಸ್ ಮಾಡ್ಕೋಬೇಕು. FO ಮೇನ್ಸಲ್ಲಿ ಸಪ್ರೇಟ್ ನೀವು ಕರೆಂಟ್ ಅಫೇರ್ಸ್ ಓದಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಕರೆಂಟ್ ಅಫೇರ್ಸ್ ಅಂದರೆ ಏನು ಅಂದರೆ ಯೂಶಲಿ ಅವ್ರು ಏನು ಕೇಳ್ತಾರೆ ಅಂದರೆ ಜಾಸ್ತಿ ಸ್ಕೀಮ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಓಕೆ, ಸ್ಕೀಮ್ಸ್ ಫಾರ್ ಎಕ್ಸಾಂಪಲ್ ಫಸಲ್ ಬಿಮಾ ಯೋಜನಾ ಇದಿರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅದಿರ್ಬೋದು, ಈ ಥರ ಅಗ್ರಿ ರಿಲೇಟೆಡ್ ಸ್ಕೀಮ್ಸ್ ಇದೆಯಲ್ಲ ಆ ಸ್ಕೀಮ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಇದೆಯಲ್ಲ ಅದರಲ್ಲಿ ಎಷ್ಟು ಲೋನ್ ಕೊಡ್ತಾರೆ, ಈಗ ಏನಾದರೂ ಲೋನ್ದು ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಲೋನ್ದೇ ಕೇಳಿದ್ರು, ವೇರ್ ಹೌಸ್ ಅನ್ಸುತ್ತೆ, ಅದು ಚೇಂಜ್ ಆಗಿತ್ತು 75 to 90 ಲ್ಯಾಕ್ಗೆ ಅದು ಚೇಂಜ್ ಆಗಿತ್ತು ಲೋನ್ ಲಿಮಿಟ್ ಏನೋ, ಅದ್ರದ್ದು ಕ್ವಶನ್ ಕೇಳಿದ್ರು. ಸೊ PSL ಮೇಲೆ ಯಾವಾಗಲೂ ಕ್ವಶನ್ ಕೇಳ್ತಾರೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಮೇಲೆ. ಈ ಥರ ಸ್ಕೀಮ್ಸ್ ಮತ್ತು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಇದ್ರ ಮೇಲೆ ನೀವು ಜಾಸ್ತಿ ಓದಬೇಕು. ಈ ಕ್ವಶನ್ಸೇ FO ಮೇನ್ಸಲ್ಲಿ ಕೇಳೋದು. ಇದು ಬಿಟ್ಟರೆ ಸ್ವಲ್ಪ MSPನ ಓದ್ಕೊಳ್ಳಿ. MSP ಅಂದರೆ ಏನು, MSP ಯಾವ್ಯಾವ ಕ್ರಾಪ್ಸ್ಗೆ ಅಪ್ಲೈ ಆಗುತ್ತೆ, ಮೇಜರ್ ಕ್ರಾಪ್ಸ್ಗೆ ಏನೇನು ರೇಟ್ ಇದೆ ಆ ಟೈಮಲ್ಲಿ ಬಂದಾಗ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಓಕೆನಾ, ಅದು ಬಿಟ್ಟರೆ ಈಗ ಸ್ಟ್ಯಾಟಿಕ್ ಪ್ರೊಡಕ್ಷನ್ದು ಡೇಟಾ ಬಿಡ್ತಾರಲ್ವಾ, ಯಾವ್ದಾವ್ದು ರ್ಯಾಂಕ್ ಎಷ್ಟೆಷ್ಟಿದೆ, ಪಲ್ಸ್ದು ಏನಿದೆ, ಫುಡ್ ಗ್ರೇನ್ಸ್ದು ಏನಿದೆ, ಈ ಥರ ಆಯಿಲ್ ಸೀಡ್ಸ್ ಏನಿದೆ, ಯಾವ ಸ್ಟೇಟಲ್ಲಿ ಯಾವುದು ಮೇಜರ್ ರ್ಯಾಂಕ್ ಬಂದಿದೆ, ಈ ಥರ ಸ್ವಲ್ಪ ಜಸ್ಟ್ ನೋಡ್ಕೊಂಡು ಹೋದ್ರೆ ಸಾಕು. ಅದನ್ನು ಏನೋ ಬೈ ಹಾರ್ಟ್ ಮಾಡಬೇಕು, ನೆನ್ಪಿಟ್ಕೋಬೇಕಂತಿಲ್ಲ. ಯೂಶಲಿ ಈ ಥರದ್ದು ಕ್ರಾಪ್ ಪ್ರೊಡಕ್ಷನ್ದು ಸ್ಟ್ಯಾಟಿಕ್ದು ರ್ಯಾಂಕಿಂಗ್ ಅದೆಲ್ಲ FO ಮೇನ್ಸಲ್ಲಿ ಕೇಳಲ್ಲ. ಅವ್ರು ಜಾಸ್ತಿ ಕೇಳೋದು ಸ್ಕೀಮ್ಸ್ ಮೇಲೆ ಕೇಳ್ತಾರೆ, ಬಿಟ್ಟರೆ PSL ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಫೋಕಸ್ ಮಾಡಿ. ಕರೆಂಟ್ ಅಫೇರ್ಸ್ ಅಂದರೆ ಏನು, ನೀವು ಹೋಗಿ ಸಪ್ರೇಟ್ ಕರೆಂಟ್ ಅಫೇರ್ಸ್ ಏನೂ ಇಲ್ಲ. ಆ್ಯಕ್ಚುಲಿ ಅಗ್ರಿದು ನೋಡಿಕೊಂಡ್ರೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಯಾವುದೋ ಒಂದು ಯೂನಿವರ್ಸಿಟಿ ಫೇಮಸ್ ಹೈಬ್ರಿಡ್ನ ರಿಲೀಸ್ ಮಾಡಿದೆ, ವೆರೈಟಿ ರಿಲೀಸ್ ಮಾಡಿದೆ, ಇದನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೋಬೇಕು. ಇದು ನಿಮಗೆ ACC ಅವ್ರದ್ದು ಟೆಲಿಗ್ರಾಮ್ ಚಾನಲ್ ಇದೆ, ಅಗ್ರಿ ಕೋಚಿಂಗ್ ಚಂಡೀಗಢ ಚಾನಲ್ ಇದೆ. ಆ ನೀವು ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಅದರಲ್ಲಿ ಎಲ್ಲ ರೀಸೆಂಟ್ ಅಪ್ಡೇಟ್ಸ್ನ ಹಾಕ್ತಾನೆ ಇರ್ತಾರೆ. ಆ್ಯಂಡ್ ಚೆನ್ನಾಗಿ ಕಂಪೈಲ್ ಮಾಡಿ ನೋಟ್ಸ್ ಫಾರ್ಮಲ್ಲಿ ಚೆನ್ನಾಗಿ ಹಾಕಿರ್ತಾರೆ. ನೀವು ಅದನ್ನ ನೀವು ಬರ್ಕೋಬೋದು, ಅಥವಾ ನೀವು ಡೈಲಿ ಓದ್ತಾ ಇದ್ರೆ ನಿಮಗೆ ಅದು ವಿಲ್ ಬಿ ಕೀಪ್ ಇನ್ ಟಚ್ ವಿತ್ ಕರೆಂಟ್ ಅಫೇರ್ಸ್ ಆಲ್ಸೋ. ಇದೇ ಕರೆಂಟ್ ಅಫೇರ್ಸ್, ಏನು ಜಾಸ್ತಿ ಕರೆಂಟ್ ಅಫೇರ್ಸ್ ಇಲ್ಲ. ಇವನ್ ಈಗ ಕರೆಂಟ್ ಅಫೇರ್ಸ್ ಈಗ ಡೇಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ಗೆ, ಇದು ಕಿಸಾನ್ ಡೇ ಆಗಿರ್ಬೋದು, ವುಮೆನ್ ಇನ್ ಅಗ್ರಿಕಲ್ಚರ್ ಡೇ ಆಗಿರ್ಬೋದು, ಈ ಥರ ರಿಲೇಟೆಡ್ ನಮ್ಮ ಅಗ್ರಿ ಸಬ್ಜೆಕ್ಟ್ಸ್ಗೆ, ಈಗ ವಾಟರ್ ಡೇ, ಅರ್ತ್ ಡೇ ರಿಲೇಟೆಡ್ ಟು ನಮ್ಮ ಸಬ್ಜೆಕ್ಟ್ಸ್ಗೆ ಯಾವುದಾದ್ರು ಡೇಸ್ ಇದೆಯಲ್ಲ ಅದ್ರದ್ದು ಥೀಮ್ಸ್ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಫಿಶ್ ಡೇ, ನ್ಯಾಷನಲ್ ಫಿಶ್ ಡೇ, ಈ ಥರದ್ದೆಲ್ಲ, ಮಿಲ್ಕ್ ಡೇ, ಇದೆಲ್ಲ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಹೋಗಬೇಕು ಅಷ್ಟೇ. ಇದು ಕರೆಂಟ್ ಅಫೇರ್ಸಲ್ಲಿ ಮಾಡಬೇಕಾಗಿರೋದು ಮೇಜರ್ ಥಿಂಗ್. ಇದೊಂದು ಮೇನ್ಸ್ದು ಸ್ಟ್ರಾಟಜಿ. ಓಕೆನಾ, ನಾನು ಹೇಗೆ ಗೊತ್ತಿದೆ ಅಂದರೆ ನಾನು ಬೇಸಿಕಲಿ ನಂದು ಸ್ವಲ್ಪ ಬೇಸಿಕ್ಸ್ ಎಲ್ಲ ಚೆನ್ನಾಗಿದೆ. ಬಿಕಾಸ್ ನಾನು UG ಮಾಡಿರೋದು GKV ಬ್ಯಾಂಗ್ಳೂರಲ್ಲಿ. ಅಲ್ಲಿ ಸ್ವಲ್ಪ ಚೆನ್ನಾಗೇ ಹೇಳ್ಕೊಡ್ತಾರೆ, ಅಲ್ಲೆಲ್ಲ ಎಜುಕೇಷನ್ ಎಲ್ಲ ಚೆನ್ನಾಗೇ ಇದೆ. ಸೊ ಹಂಗಾಗಿ ಜಾಸ್ತಿ ಪ್ರೆಷರ್ ಕೊಟ್ಟು ಓದೋ ಅಂಥ ನೆಸೆಸಿಟಿ ನನಗೆ ಬಂದಿಲ್ಲ. ಯಾಕಂದರೆ JRF ಟೈಮಲ್ಲಿ ಓದಿದ್ವಿ, ಎಂಟ್ರೆನ್ಸ್ ಟೈಮಲ್ಲಿ ಓದಿದ್ವಿ, ಆ್ಯಂಡ್ ನನ್ನ ಸ್ಪೆಷಲೈಸೇಷನ್ ನಾನು MSc ಮಾಡಿರೋದ್ರಿಂದ ಆ ಟೈಮಲ್ಲೂ ನಾವು ಸ್ವಲ್ಪ ಓದ್ತಾ ಇದ್ವಿ. ಆ್ಯಂಡ್ ಎಂಟೊಮಾಲಜಿನ ನಾನು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಿಲ್ಲ, ಬಿಕಾಸ್ ಅದೇ ನನ್ನ ಸ್ಪೆಷಲೈಸೇಷನ್ ಅಲ್ವಾ. ನಂಗೆ ಬೇಸಿಕ್ಸ್ ಥಿಂಗ್ಸ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಕ್ವಶನ್ಸ್ನೂ ಡೀಪಾಗಿ ಕೇಳಲ್ಲ, ಎಂಟೋದಲ್ಲಿ ಮೇಲ್ಮೇಲೆ ಕೇಳಿರ್ತಾರೆ ಬೇಸಿಕ್ಸ್. ಸೊ ನಾನು ಎಂಟೊಮಾಲಜಿನೂ ಜಾಸ್ತಿ ಫೋಕಸ್ ಮಾಡಿ ಓದಿಲ್ಲ. ಒಂದ್ಸರಿ ಓದಿದ್ರೆ ಅಷ್ಟೇ ಮುಗಿತು. ನಾನು ತಿರ್ಗಾ ಮತ್ತೆ ಹೋಗಿ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೋತಿರಲಿಲ್ಲ. ಡೈರೆಕ್ಟ್ MCQ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ. ಒಂದೊಂದ್ಸರಿ ಅದನ್ನು ಮಾಡ್ತಿರಲಿಲ್ಲ. ಹಿಂಗೆ ಟೈಮ್ನ ಸೇವ್ ಮಾಡ್ತಿದ್ದೆ, ಜಾಸ್ತಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಈಗ ಅಗ್ರೋನಮಿಲೆಲ್ಲ ವೆರೈಟೀಸ್ ಬರುತ್ತೆ, ಮತ್ತೆ ಅದರಲ್ಲಿ ಡಿಸೀಸಸ್ ಇರುತ್ತೆ, ಪೆಸ್ಟ್ಸ್ ಇರುತ್ತೆ, ಅದೆಲ್ಲ ಓದ್ಕೋಬೇಕು ಪ್ರತಿಯೊಂದು ಕ್ರಾಪ್ದು. ಅಗೇನ್ ಪೆಥಾಲಜಿಲಿ ಡಿಸೀಸಸ್ ಬರುತ್ತೆ, ಅದನ್ನು ಓದ್ಕೋಬೇಕು. ಈಗ ಹಾರ್ಟಿಕಲ್ಚರಲ್ ವೆರೈಟೀಸ್ ಇರುತ್ತೆ, ಅದನ್ನೆಲ್ಲ ಓದ್ಕೋಬೇಕು. ಇದು ತುಂಬ ಆಗ್ಬಿಡುತ್ತಲ್ವ. ಸೊ ಹಂಗಾಗಿ ಮೈನರ್ ಸಬ್ಜೆಕ್ಟ್ಸು, ಅಥವಾ ಈಗ ನಾವು MSc ಮಾಡಿದ್ರೆ ಆ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಏನು ಫೋಕಸ್ ಮಾಡೋದು ನೆಸೆಸಿಟಿ ಇಲ್ಲ. ಒಂದ್ಸರಿ ರೀಡಿಂಗ್ ಕೊಟ್ಟರೆ ಮುಗೀತು ಅಷ್ಟೇ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾವ ಥರ ಬರುತ್ತೆ ಏನಿಲ್ಲ ಅಂತ. ಹೀಗೆ ಈಗ ನೀವು ಬಿಗಿನರ್ಸ್ ಆಗಿದ್ರೆ ಮೇಜರ್ ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೊಳ್ಳಿ. ಅಗ್ರೋನಮಿ, ಹಾರ್ಟಿ, ಸಾಯಿಲ್ ಸೈನ್ಸ್, ಎಂಟೊಮಾಲಜಿ, ಪೆಥಾಲಜಿ, ಇದನ್ನು ಇವು ಮೇಜರ್ ಸಬ್ಜೆಕ್ಟ್ಸ್. ಇದನ್ನು ರೀಡಿಂಗ್ ಕೊಡಿ, 1-2-3 ಸರಿ ರೀಡಿಂಗ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಟಾಪಿಕ್ ಓದಿ, MCQsನ ಯೂಟ್ಯೂಬಲ್ಲಿ ಅಟೆಂಡ್ ಮಾಡಿ, ಅಥವಾ ನಿಮ್ಮ ಹತ್ರ ಆಬ್ಜೆಕ್ಟಿವ್ ಅಗ್ರಿಕಲ್ಚರ್ ಬೈ SR ಕಾಂತ್ ಏನಾದರೂ ಬುಕ್ ಇದ್ದರೆ ಅದರಲ್ಲೂ ಕೂಡ ನೀವು MCQsನ ಅಟೆಂಡ್ ಮಾಡಿ. ಓಕೆ, ಇದು ನಿಮ್ಮ ಸ್ಟ್ರಾಟಜಿ ಆಗಿರಬೇಕು. ಆ್ಯಂಡ್ ಮೈನರ್ ಸಬ್ಜೆಕ್ಟ್ ಅನಿಮಲ್ ಹಸ್ಬೆಂಡ್ರಿ. ನಮಗೆ ಅನಿಮಲ್ ಹಸ್ಬೆಂಡ್ರಿ ಕಾಲೇಜಲ್ಲಿ UG ಅಲ್ಲಿ ಇದ್ದಿದ್ದು ಫಸ್ಟ್ ಇಯರೋ ಸೆಕೆಂಡ್ ಇಯರಲ್ಲೋ. ಓಕೆ, ಅದು ನಮಗೆ 2+1 ಕೋರ್ಸ್ ಇದ್ದಿದ್ದು, ಒಂದು ಚೂರು ಅರ್ಥ ಆಗಿರಲಿಲ್ಲ. ಆ್ಯಂಡ್ ಫಿಶರಿ ಅಂತೂ ಇರಲೇ ಇಲ್ಲ ಅನ್ಸುತ್ತೆ. ನಮಗೆ ಇತ್ತು ಏನು ನೆನಪೇ ಇಲ್ಲ. ಯಾವಾಗೋ ಓದಿದ್ದು, ಯಾವುದೇ ಸೆಕೆಂಡ್ ಇಯರಲ್ಲೋ ಓದಿದ್ದು. ಆಮೇಲೆ ನೆಕ್ಸ್ಟ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು A4 ಟೈಮಲ್ಲಿ. ಈವನ್ JRF ಅಲ್ಲೂ ಫಿಶರಿ ಕ್ವಶನ್ಸ್ ಏನೂ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಐ ಗೆಸ್ A4 ಟೈಮಲ್ಲೇ ಅಗೇನ್ ನಾನು ಫಿಶರಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂತರ ಅನಿಮಲ್ ಹಸ್ಬೆಂಡ್ರಿ ಕ್ವಶನ್ಸ್ ಇರಲಿಲ್ಲ. ಆ್ಯಂಡ್ ನಾನು ನೇಮರಾಜ್ ಸುಂದರದಲ್ಲಿ ಓದ್ತಿದ್ದೆ ಅಲ್ವಾ, ಅದರಲ್ಲೂ ಕೂಡ ಅನಿಮಲ್ ಹಸ್ಬೆಂಡ್ರಿದು ಅಷ್ಟು ಏನಿಲ್ಲ. ಈವನ್ ಅರುಣ್ ಕಾಂತಿ ಅನ್ನೋದಲ್ಲೂ ಅನಿಮಲ್ ಹಸ್ಬೆಂಡ್ರಿದು ಅಷ್ಟು ಪಾರ್ಟ್ ಏನು ಕೊಟ್ಟಿಲ್ಲ. ಅದನ್ನು ನಾನು ಯೂಟ್ಯೂಬಲ್ಲೇ ಓದಿದ್ದೀನಿ, ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳಿದ್ದೀನಿ, ನೋಟ್ಸ್ ಮಾಡ್ಕೊಂಡಿದ್ದೀನಿ, ಹಂಗೆ ಓದಿದ್ದೀನಿ. ಇವಾಗ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಟಾಪಿಕ್ಸ್ ಇಲ್ಲ ಅಂದರೆ ನೀವು ಆ ಥರ
ಓದ್ಕೋಬೋದು ಲೈಕ್ ಯೂಟ್ಯೂಬಲ್ಲಿ ಆ ಥರ, ಓಕೆನಾ. ಹಾಗೆ ಆ್ಯಂಡ್ ಗೈಸ್, ಅನಿಮಲ್ ಹಸ್ಬೆಂಡ್ರಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಕ್ವಶನ್ಸ್ ಕೇಳ್ತಾರೆ ಅದರಲ್ಲಿ, ಮಿಸ್ ಮಾಡೋಂಗಿಲ್ಲ. ಅನಿಮಲ್ ಹಸ್ಬೆಂಡ್ರಿ ಮತ್ತು ಫಿಶ್ರಿಯಲ್ಲಿ, ಓಕೆ, ಅದೊಂದು ಮತ್ತು ಅಗ್ರಿಕಲ್ಚರ್ ಎಂಜಿನಿಯರಿಂಗ್, ಅದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಗೈಸ್, ಮೇನ್ಸಲ್ಲೂ ಕೂಡ ನಾನು ಟಾಪಿಕ್ಸ್ನ ಸ್ಕಿಪ್ ಮಾಡಿದ್ದೀನಿ, ಓಕೆ. ನೆಕ್ಸ್ಟ್ ಮೇನ್ಸಲ್ಲೂ ಕೂಡ ನಾನು ಸಮ್ ಟಾಪಿಕ್ಸ್ ಐ ಸ್ಕಿಪ್ಡ್. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್, ನಿಜ ಹೇಳ್ತೀನಿ, ನನಗೆ ಅರ್ಥನೇ ಆಗಲ್ಲ ಎಂಜಿನಿಯರಿಂಗ್ ಪಾರ್ಟು. ಅದನ್ನು ಕೂಡ ಯಾವುದೋ ಟೈಮಲ್ಲಿ ಓದಿದ್ದು ಕಾಲೇಜಲ್ಲಿ, ಆ ಟೈಮಲ್ಲೇ ಅರ್ಥ ಆಗಿಲ್ಲ ಗೈಸ್, ಆಯಿತಾ. ಅದೊಂದು ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಗ್ರಿಕಲ್ಚರ್ ಎಂಜಿನಿಯರ್. ಅದು ಎಷ್ಟೇ ಅರ್ಥ ಮಾಡಿಸಿದ್ರು ನಂಗೆ ಅರ್ಥ ಆಗಲ್ಲ. ಟ್ರ್ಯಾಕ್ಟರ್ದು ಇಂಜಿನ್ ಅದು ಇದು ನಂಗೆ ತಲೆಗೆ ಹೋಗಲ್ಲ, ನಾನು ಬಿಟ್ಟಿದ್ದೀನಿ ನಿಜವಾಗ್ಲೂ. ನನ್ನ ಹತ್ರ ನೋಟ್ಸು ಇಲ್ಲ, ಅದ್ರದ್ದು ನೋಟ್ಸ್ ಇಲ್ಲ. ಬಟ್ ಕ್ವಶನ್ಸ್ದು ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಆ ಕ್ವಶನ್ಸ್ನೆಲ್ಲ ಬರ್ಕೊಂಡಿಟ್ಕೊಂಡು ಕ್ವಶನ್ ಆನ್ಸರ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಬಟ್ ರಿವಿಷನ್ ಬಟ್ ಓದಿದ್ದೀನಿ. ನಿಜವಾಗ್ಲೂ ನಾನು ನೆನಪಿರ್ತಿರ್ಲಿಲ್ಲ, ನನಗೆ ಆ ಟರ್ಮ್ಸೇ ನೆನಪಿರ್ತಿರ್ಲಿಲ್ಲ ನನಗೆ ಅದೊಂದು. ಬಟ್ ಅದರಲ್ಲೂ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಅದೇನೇನೋ ಇದೆ ಅದು, ಓಕೆನಾ. ಅದು ನನಗೆ ನೆನಪಾಗ್ತಿಲ್ಲ. ಆ ಥರದ ಕ್ವಶನ್ಸ್ ಅಂದರೆ ಸಿಂಪಲ್ ಇರೋದು, ಸಿಂಪಲ್ ಟರ್ಮಿನಾಲಜೀಸ್ನೆಲ್ಲ ಅರ್ಥ ಮಾಡ್ಕೊತಿದ್ದೆ. ಬಟ್ ಥಿರಾ ಅಂದರೆ ನನಗೆ ಎಂಜಿನಿಯರಿಂಗ್ ಪಾರ್ಟ್ ನಂಗೆ ಅರ್ಥನೇ ಆಗಲ್ಲ. ಸೊ ನಾನು ಅದು ಸ್ಕಿಪ್ ಮಾಡ್ತಿದ್ದೆ ಮೋಸ್ಟ್ ಆಫ್ ದ ಟೈಮ್, ಅಗ್ರಿಕಲ್ಚರಲ್ ಎಂಜಿನಿಯರಿಂಗ್. ಅದು ಬಿಟ್ಟರೆ ನಾನು ಮೈಕ್ರೋಬಯಾಲಜಿ ಅಷ್ಟು ಓದಿಲ್ಲ. ಕ್ರಾಪ್ ಫಿಸಿಯಾಲಜಿ, ಫುಡ್ ಸೆಕ್ಯೂರಿಟಿ, ನ್ಯೂಟ್ರಿಷನ್ ಅದನ್ನು ನಾನು ಜಾಸ್ತಿ ಓದಕ್ಕೆ ಹೋಗಿಲ್ಲ. ಈ ಥರ ಸಣ್ಣ ಟಾಪಿಕ್ಸ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಬಟ್ ಮೇಜರ್ ಸಬ್ಜೆಕ್ಟ್ ಐ ಮೇಕ್ ಶೋರ್ ಐ ರೆಡ್ ಎವ್ರಿಥಿಂಗ್, ಓಕೆ. ಮೈನರ್ ಸಬ್ಜೆಕ್ಟ್ನ ಐ ಸ್ಕಿಪ್ಡ್, ಓಕೆ. ಆ್ಯಂಡ್ ನೀವು ನೋಡಿ, ನೀವು ಕರ್ನಾಟಕದವರು ಏವಾಗೆ ಪ್ರಿಪೇರ್ ಆಗ್ತಿದ್ರೆ ನೀವು ಎಲ್ಲ ಸಬ್ಜೆಕ್ಟ್ಸ್ನ ಈಗ ಆಲ್ರೆಡಿ ಓದ್ತಿರ್ತೀರ. ಸೊ ಬಿಗಿನರ್ ಏನೋ ಅಟೆಂಪ್ಟೇ ಮಾಡಿಲ್ಲ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಈ ಮೇಜರ್ ಸಬ್ಜೆಕ್ಟ್ಸ್ನ ಓದ್ಕೊಳ್ಳಿ, ಓಕೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ, ಓಕೆ. ನೀವು ಮೇನ್ಸ್ದು ಕಟ್ ಆಫ್ನ ಕ್ಲಿಯರ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಅಪಿಯರ್ ಫಾರ್ ಇಂಟರ್ವ್ಯೂ. ಬಟ್ ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದರೆ ಅಗೇನ್ ಯು ವಿಲ್ ಬಿ ಎಲಿಮಿನೇಟೆಡ್. ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಅಂತೂ ಆಗುತ್ತೆ, ಕ್ವಶನ್ಸ್ ಹಿಂಗೆ ಬರುತ್ತೆ ಅಂತ ಅರ್ಥ ಆಗುತ್ತೆ, ಯಾವ ಸೆಕ್ಷನಿಂದ ಕ್ವಶನ್ಸ್ನ ಫೋಕಸ್ ಮಾಡ್ತಿದ್ರೆ ಅಂತ ಅರ್ಥ ಆಗುತ್ತೆ. ಯು ಕ್ಯಾನ್ ಅನಲೈಸ್ ದ ಪೇಪರ್ ಆಲ್ಸೋ ಅಲ್ವಾ. ಅದು ನಿಮಗೆ ನೆಕ್ಸ್ಟ್ ಅಟೆಂಪ್ಟ್ಗೂ ಹೆಲ್ಪ್ ಆಗುತ್ತೆ. ಇದು ನಿಮ್ಮದು AFOದು ಮೇನ್ಸ್ದು ಪ್ರಿಪ್ರೇಷನ್ ಸ್ಟ್ರಾಟಜಿ ಗೈಸ್, ಓಕೆನಾ. ನೆಕ್ಸ್ಟ್ ಕಮ್ಸ್ ಮೈ ಡೈಲಿ ರೋಟೀನ್, ಓಕೆ. ಇದನ್ನು ತುಂಬ ಜನ ಕಾಮೆಂಟಲ್ಲೂ ಹಾಕಿದ್ರಿ, ಹೇಗಿದೆ ನಿಮ್ಮದು ಡೈಲಿ ರೋಟೀನ್ ಹೇಗಿರುತ್ತೆ ಅದನ್ನ ಒಂದು ವೀಡಿಯೋ ಮಾಡಿ ಅಂತ. ನನ್ನ ಡೈಲಿ ರೋಟೀನ್ ಏನೂ ಇಲ್ಲ ಗೈಸ್. ನಾನು ಯೂಶಲಿ ಮನೇಲಿ ಇರ್ತಿದ್ರಿಂದ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಡೇ ಟೈಮಲ್ಲಿ ಐ ಟು ಗಿವ್ ಟೈಮ್ ಫಾರ್ ಮೈ ಪ್ರಿಲಿಮ್ಸ್ಗೆ, ಓಕೆನಾ. ಮಾಕ್ ಟೆಸ್ಟ್ ನಾನು ಅಟೆಂಡ್ ಮಾಡ್ತಿದ್ದೆ, ಓಕೆ. ಮಾಕ್ ಟೆಸ್ಟ್ ಒಂದು 2 hours ಅಟೆಂಡ್ ಮಾಡ್ತಿದ್ದೆ. ಅದರಲ್ಲಿ ನಾನು ಯಾವ್ಯಾವ ಕ್ವಶನ್ಸ್ನ ಎಲ್ಲೆಲ್ಲಿ ನೆಗೆಟಿವ್ ಆಗಿದ್ದಿಲ್ಲ ಆ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಿದ್ದೆ ಅನಲೈಸಿಸ್ ಮಾಡೋ ಟೈಮಲ್ಲಿ. ಆವಾಗ ಅದು ನನಗೆ ಏನೋ ಬರ್ತಿತ್ತು, ಸಾಲ್ವ್ ಮಾಡೋಕ್ಕೆ ಬರ್ತಿತ್ತು. ಬಟ್ ಆಗ ಮಾಕಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಅದು ಬರ್ತಿರಲ್ಲ, ಏನೋ ಮಿಸ್ ಆಗಿ ಏನೋ ರಾಂಗ್ ಮಾಡಿರ್ತೀವಿ. ಆ ಕ್ವಶನ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಈ ಕ್ವಶನ್ ನಾನು ಸಾಲ್ವ್ ಮಾಡ್ಬೋದು ಅನ್ನೋ ಕ್ವಶನ್ನ ನಾನು ಅಗೇನ್ ಸಾಲ್ವ್ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ, ಈ ಥರ ಮಾಡ್ತಿದ್ದೆ ಮಾಕಲ್ಲಿ, ಓಕೆ. ಅಟೆಂಡ್ ಮಾಡಿದ್ಮೇಲೆ ಅನಲೈಸಿಸ್ ಮಾಡ್ತೀವಿ ಹಾಗೆ. ಸೊ ರೀಸ್ನಿಂಗಲ್ಲಿ ಓಕೆ, ಏನಾದರೂ ಪಜಲಲ್ಲಿ ಒಂದು ಕ್ವಶನ್ ರಾಂಗ್ ಮಾಡಿದ್ರೆ ಓಕೆ, ಯಾಕೆ ರಾಂಗ್ ಆಯಿತು ಏನಿಲ್ಲ, ಮತ್ತೆ ತಿರ್ಗಾ ಅನಲೈಸಿಸ್ ಮಾಡ್ಬೇಕಾದ್ರೆ ಮತ್ತೆ ಸಾಲ್ವ್ ಮಾಡ್ತಿದ್ನಲ್ಲ ಅವಾಗ ಕರೆಕ್ಟ್ ಆಗೋದು. ಸೊ ಈ ಥರ ಮಾರ್ಕ್ಸ್ ನೀವು ಕೊಡಬೇಕು, ಓಕೆನಾ. ಆ್ಯಂಡ್ ನಾನು ಕ್ವಾಂಟಲ್ಲಿ ವೀಕ್ ಇರೋದ್ರಿಂದ ನೋ ಮ್ಯಾಟರ್ ವಾಟ್ ನಾನು ಕ್ಲಾಸಸ್ನ ಕೇಳ್ತಿದ್ದೆ. ರೆಗ್ಯುಲರ್ ಯೂಟ್ಯೂಬಲ್ಲಿ ಕ್ವಾಂಟ್ ಕ್ಲಾಸಸ್ನ ನಾನು ಕೇಳ್ತಿದ್ದೆ, ಬಿಡ್ತಿರಲ್ಲ. ಬಿಕಾಸ್ ಬಿಟ್ಟರೆ ಆಯಿತು ಮತ್ತೆ ತಿರ್ಗಾ ಸ್ಪೀಡ್ ಮ್ಯಾಥ್ಸೂ ಒಂದು ಹೊಗೆ ಆಗುತ್ತೆ. ಅದಕ್ಕೆ ನಾನು ರೆಗ್ಯುಲರ್ ಕ್ಲಾಸ್ ಕೇಳ್ತಿದ್ದೆ. ಸೊ ಕ್ವಾಂಟ್ಗೆ 1 hour ಕೊಡ್ತಿದ್ದೆ, ಮಾಕ್ ಟೆಸ್ಟ್ಗೆ ಒಂದು 2 hours ಕೊಡ್ತಿದ್ದೆ. ಆ್ಯಂಡ್ 150 ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಿರಲಿಲ್ಲ ಮಾಕ್ದು. ನನಗೆ ಎಷ್ಟು ಬೇಕೋ, ಎಷ್ಟು ಕ್ಲಿಯರ್ ಮಾಡಬೇಕು ಅಷ್ಟು ನನ್ನ ತಲೆಯಲ್ಲಿ ಇಟ್ಕೊಂಡು ಇದರಲ್ಲಿ ನಾನು ಸಾಲ್ವ್ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ ಅದೊಂದು. ಆ್ಯಂಡ್ ನಾನು ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನು ಟಾರ್ಗೆಟ್ ಮಾಡ್ತಿದ್ರಿಂದ GA ನಾನು ಕಂಪಲ್ಸರಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಡೈಲಿ 1 hour ನಾನು ರೆಕಾರ್ಡೆಡ್ ಕ್ಲಾಸ್ನ ನೋಡ್ತಿದ್ದೆ. ಅಭಿಜಿತ್ ಮಿಶ್ರಾ ಸರ್ದು 1 hour ಕ್ಲಾಸ್ ಕೇಳ್ತಿದ್ದೆ, ನಾನು ನೋಟ್ಸ್ ನಾನು ಮಾಡ್ಕೋತಿದ್ದೆ. ಇದು ನಂದು ಕರೆಂಟ್ ಅಫೇರ್ಸ್ಗೆ 1 hour ಎತ್ತಿರ್ತಿದ್ದೆ. ಸೊ ಟೋಟಲಿ ಏನಂದರೆ ಒಂದು 4 hours ನಾನು ಪ್ರಿಲಿಮ್ಸ್ಗೆ ಎತ್ತಿರ್ತಿದ್ದೆ. ಮಾರ್ಕ್ಸನ್ನು ನಾನು ಡೈಲಿ ಕೊಡ್ತಿರ್ಲಿಲ್ಲ, ವೀಕ್ಲಿ 1-2 ಆ ಥರ. ಯಾಕಂದರೆ 150 ಕ್ವಶನ್ 2 hours ಕೂತ್ಕೊಂಡು ಕೊಡಬೇಕು. ಸೊ ಸ್ವಲ್ಪ ದಿನ ಕೊಡೋದು ಅದು ಪ್ರಾಕ್ಟಿಕಲ್ ಅನ್ಸಲ್ಲಲ್ವಾ. ಸೊ ವಾರದಲ್ಲಿ ಒಂದು 2-3 ಸರಿ ಕೊಡ್ತಿದ್ದೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ಬಿಟ್ಟರೆ ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ದು ಮಾರ್ಕ್ಸ್ ಕೊಡ್ತಿದ್ದೆ. ಅದಂತೂ 1 hourಗೆ ಇರುತ್ತೆ ಅಲ್ಲ, ಅದು ಸ್ವಲ್ಪ ಈಸಿ ಆಗುತ್ತೆ. 1 hour ಮಾರ್ಕ್ ಬರದೆ 1 hour ಅನಲೈಸಿಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಹೀಗೆ. ಸೊ ಒಟ್ಟಿನಲ್ಲಿ ಒಂದು 4 hours ನಾನು ಪ್ರಿಲಿಮ್ಸ್ಗೆ ಎತ್ತಿಡ್ತಿದ್ದೆ. ಆ್ಯಂಡ್ ಇಂಗ್ಲೀಷ್ ನಾನು ಜಾಸ್ತಿ ಓದ್ತಿರ್ಲಿಲ್ಲ, ಯಾಕಂದರೆ ನಾನು ಇಂಗ್ಲೀಷ್ ಏನಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಗೈಸ್. ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ಅವರು ಕೊಟ್ಟಿರ್ತಾರೆ ಕ್ವಶನ್ಸ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಆನ್ಸರ್ ಮಾಡೋದಿರುತ್ತೆ. ಅದೇನೋ IAS ಎಕ್ಸಾಮ್ ಅಲ್ಲ ಇಂಗ್ಲೀಷ್. ಸೊ ಹಿಂಗೆ ನೀವು ಇಂಗ್ಲೀಷಲ್ಲಿ ಬೇಕಾದರೆ ನೀವು ಇಂಗ್ಲೀಷಿಗೆ ಎತ್ತಿಡಿ. ಸೊ ಒಟ್ಟಿನಲ್ಲಿ 4 hours ನಾನು ಪ್ರಿಲಿಮ್ಸ್ಗೆ ಎತ್ತಿರ್ತಿದ್ದೆ. ಆ್ಯಂಡ್ ಈವ್ನಿಂಗ್ ಟೈಮ್ 4 hours ಕಂಪ್ಲೀಟ್ ನಂದು ಮೇನ್ಸ್ ಪ್ರಿಪ್ರೇಷನ್ ಅಗ್ರಿಕಲ್ಚರ್, ಓಕೆ. ನಾನು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋತಿದ್ದೆ, MCQs ನೋಡ್ತಿದ್ದೆ, ನಾನು ಶಾರ್ಟ್ ನೋಟ್ಸ್ನ ರಿವೈಸ್ ಮಾಡ್ತಿದ್ದೆ, ACCದು ಟೆಲಿಗ್ರಾಮ್ ಚಾನಲಲ್ಲಿ ಕ್ವಿಜ್ ಅಟೆಂಡ್ ಮಾಡ್ತಿದ್ದೆ. ಈ ಥರ ನಂದು ಪ್ರಿಪ್ರೇಷನ್ ಸ್ಟ್ರಾಟಜಿ, ನಂದು ಟೈಮ್ ಟೇಬಲ್ ಇತ್ತು ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ, ಓಕೆ. ಡೇ ಟೈಮಲ್ಲೇ ಪ್ರಿಲಿಮ್ಸ್ ಕೊಡ್ತಿದ್ದೆ, ಈವ್ನಿಂಗ್ ಟೈಮ್ ನಾನು 4 hours ನಾನು ಅಗ್ರಿ ಸಬ್ಜೆಕ್ಟ್ಸ್ ಏನೇನಿದೆ ಅದಕ್ಕೆ ನಾನು ಟೈಮ್ ಎತ್ತಿರ್ತಿದ್ದೆ. ಸೊ ದಿಸ್ ವಾಸ್ ಮೈ ಟೈಮ್ ಟೇಬಲ್, ಓಕೆ. ಯಾವಾಗ ನಾನು ಪ್ರಿಪ್ರೇಷನ್ ಮಾಡ್ತಿರೋ ಟೈಮಲ್ಲಿ. ಸೊ ಈಗ ಮಾಕ್ ಟೆಸ್ಟ್ ಸ್ಟ್ರಾಟಜಿಗೆ ಬಂದರೆ ಪ್ರಿಲಿಮ್ಸ್ಗೆ ನೀವು ಮಾರ್ಕ್ಸ್ ಕೊಡಬೇಕು. ಯಾವಾಗ ಪ್ರಿಲಿಮ್ಸ್ ಇನ್ನೇನು ಹತ್ರ ಇದೆ, 1 month ಇದೆ ಅಂದಾಗ
ವಾರದಲ್ಲಿ ಒಂದು 2-3 ಸರಿ ಕೊಡೋಕ್ಕೆ ಟ್ರೈ ಮಾಡಿ. ಅದೇ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಮಾರ್ಕ್ಸಲ್ಲಿರೋ ಕ್ವಶನ್ಸ್ನೇ ಪ್ರಾಕ್ಟೀಸ್ ಮಾಡಿ, ಈಸಿ ಅನಿಸುತ್ತೆ. ಆ್ಯಂಡ್ ಈಗ ಡೈರೆಕ್ಟ್ ನಾವು ಎಕ್ಸಾಮಲ್ಲಿ ಹೋಗಿ ಮೌಸ್ ಇಟ್ಕೊಂಡು ಕ್ಲಿಕ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಮನೇಲಿ ಲ್ಯಾಪ್ಟಾಪಲ್ಲಿ ಮೌಸ್ ಇಟ್ಕೊಂಡು ಸಾಲ್ವ್ ಮಾಡ್ತಾರೆ, ಬೇಗ ಕರ್ಸರ್ ಎಲ್ಲ ಬೇಗ ಮೂವ್ ಆಗುತ್ತೆ. ಬಟ್ ಎಕ್ಸಾಮಲ್ಲಿ ಗೈಸ್ ವರ್ಸ್ಟ್ ಮೌಸ್ ಇರುತ್ತೆ ಗೊತ್ತಾ, ವರ್ಸ್ಟ್ ಮೌಸಸ್. ಅವು ಮೂವೇ ಆಗಲ್ಲ, ಮೂವ್ ಆಗ್ತಿದ್ರು ನಾವು ಕರ್ಸರೇ ಮೂವ್ ಆಗ್ತಿರಲ್ಲ. ಆ್ಯಂಡ್ ಅದು ಎಲ್ಲ ಬಾರ್ನ ಎಳಿಬೇಕು ಆ ಕಡೆ ಈ ಕಡೆ ಮೇಲೆ ಕೆಳಗೆ, ಅದರಲ್ಲೇ ಒಂದು ಲಿಟ್ರಲಿ ಅದಕ್ಕೆ ಒಂದು 5 ಮಿನಿಟ್ಸ್ ಟೈಮ್ ಕೊಡಬೇಕು ಅಂತ ಅನ್ಸುತ್ತೆ ನನಗೆ. ಮೂವ್ ಮಾಡೋದ್ರಲ್ಲಿ ಟೈಮ್ ಹೋಗ್ತಿರುತ್ತೆ, ಅದು ಮೊದಲೇ ಟೈಮ್ ಲಿಮಿಟ್ ಕಮ್ಮಿ. ಅದರಲ್ಲಿ ಆ ಮೌಸ್ದು ಕರ್ಸರ್ದು ಪ್ರಾಬ್ಲಮ್, ಹಿಂಗೆ ಹೋಗೋದು ಹಾಗೆ ಹೋಗೋದು, ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ತಲೆನೋವು. ಸೊ ಹಂಗಾಗಿ ಸ್ವಲ್ಪ ನೀವು ಮಾಕ್ ಟೆಸ್ಟ್ ಕೊಡ್ತಿದ್ರೆ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ ಎಲ್ಲ ಮೂವ್ಮೆಂಟ್ ಮಾಡೋಕ್ಕೆ, ಇದು ಮಾಡೋಕ್ಕೆ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ನ ನಾನು ಫಸ್ಟ್ ಸಾಲ್ವ್ ಮಾಡಬೇಕು. ಈ ಥರ ಮಾಕ್ ಕೊಡ್ತಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್, ಆಯಿತಾ. ಮಾಕ್ ಕೊಟ್ಮೇಲೆ ಅನಾಲಿಸಿಸ್ ಮಾಡಿ, ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ನೀವು ಯಾವ್ದು ನೆಗೆಟಿವ್ ಮಾಡಿದ್ರೆ ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಟೈಮ್ ಮಾಕ್ ಕೊಡಾಗ ಆ ಥರ ಪ್ಯಾಟರ್ನ್ ಕ್ವಶನ್ಸ್ ಬಂದಾಗ ನೀವು ಸಾಲ್ವ್ ಮಾಡ್ಬೋದು ಆ ಮೆಥಡ್ನ ಯೂಸ್ ಮಾಡಿಕೊಂಡು. ಓಕೆ, ಏನಾದರೂ ಮಿಸ್ಟೇಕ್ಸ್ ಆಗ್ತಿದೆ ಅಂತ ಅಂದಾಗ ನೀವು ನೋಟ್ ಮಾಡ್ಕೊಂಬಿಡಿ. ಓಕೆ, ನನಗೆ ಇದರಲ್ಲಿ ಈ ಫಾರ್ಮೆಲ್ಲ ನನಗೆ ನೆನಪಾಗಲಿಲ್ಲ, ಅದು ಓಕೆ. ಅಥವಾ ನೀವು ಆ ಫಾರ್ಮೆಲ್ಲ ಓದಿರಲ್ಲ, ಅವರು ಮಾಕಲ್ಲಿ ಏನೋ ಒಂದು ಅಪ್ಲೈ ಮಾಡಿ ಕೊಟ್ಟಿರ್ತಾರೆ, ಆ ಥರದ್ದು ಏನಾದರೂ ಇದ್ರೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಈಗ DI ಬರುತ್ತೆ, DIಯಲ್ಲಿ ಕೂಡ ಮೆಥಡ್ಸ್ ಇರುತ್ತೆ ಅಲ್ವಾ, ಸಾಲ್ವ್ ಮಾಡೋ ಮೆಥಡ್ಸ್ ಎಲ್ಲ ಇರುತ್ತೆ. ಅದು ನಿಮಗೆ ಪ್ರತಿ ಸರಿನೂ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಈ ಥರ DI ಬಂದಾಗ ಈ ಥರ ಅಪ್ರೋಚ್ ಇರುತ್ತೆ, ಈ ಥರ ಸಾಲ್ವ್ ಮಾಡಬೇಕು ಅಂತ ಬರ್ಕೊಂಡ್ಬಿಟ್ಕೊಳ್ಳಿ. ಅದನ್ನೇನು ಯಾವಾಗಲೂ ರಿವೈಸ್ ಮಾಡಬೇಕಲ್ಲ, ನೀವು 2-3 ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಥರ DI ಬಂದಾಗ ನಾನು ಈ ಥರ ಸಾಲ್ವ್ ಮಾಡಬೇಕು, ಅದು ಈಸಿ ಅನಿಸುತ್ತೆ. ಸೊ ಇದು ನಿಮ್ಮದು ಮಾರ್ಕ್ ಸ್ಟ್ರಾಟಜಿ ಆಗಿರಬೇಕು, ಯಾವ ಥರ ಅನಲೈಸಿಸ್ ಮಾಡಬೇಕು ಹೀಗೆ. ಇದು ಪ್ರಿಲಿಮ್ಸ್ಗೆ ಎಕ್ಸಾಮ್ 1 ಮಂತ್ ಇರುವಾಗ ಚೆನ್ನಾಗಿ ಮಾರ್ಕ್ಸ್ ಕೊಡಿ, ಓಕೆನಾ. ಆ್ಯಂಡ್ ಮೇನ್ಸ್ ಟೈಮಲ್ಲಿ ಟು ಬಿ ಹಾನೆಸ್ಟ್ ನಾನು ಮೇನ್ಸ್ಗೆ ಅಂತ ಯಾವುದೂ ತೊಗೊಂಡಿಲ್ಲ. A4 ಮೇನ್ಸ್ಗೆ ಅಂತ ಯಾವುದೂ ಮಾರ್ಕ್ಸ್ನ ನಾನು ಪರ್ಚೇಸ್ ಮಾಡಿಲ್ಲ. ನಾನು ತೊಗೊಂಡಿದ್ದು ಗೈಡ್ಲಿ ಒಂದೇ, ಆ ಗೈಡ್ಲಿಲಿ ನಾನು ಎಲ್ಲ ಇದು ಮಾಡ್ತಿದ್ದೆ. ನಿಮಗೆ ಬೇಕಾದರೆ ನೀವು ತೊಗೋಬೋದು, ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಯು ಅಲ್ವಾ. ನಿಮಗೆ ಬೇಕಾದರೆ ನೀವು ತೊಗೊಳ್ಳಿ, ನಾನು ತೊಗೊಂಡಿರಲಿಲ್ಲ. ಸೊ ಒಂದು ಲಾಸ್ಟ್ 30 ಡೇಸ್ ಅಥವಾ ಎಕ್ಸಾಮ್ ಇನ್ನೇನು 1 ಮಂತ್ ಇದೆ ಅನ್ನೋದು ಈ ಥರದ್ದು ನಿಮ್ಮದು ಸ್ಟ್ರಾಟಜಿ ಆಗಿರಬೇಕು. ಆ್ಯಂಡ್ ಇನ್ನೊಂದು A4 ಮೇನ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ. ಅದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ನಿಮಗೆ, ಜಸ್ಟ್ ಸರ್ಚ್ ಮಾಡಿ. ಯೂಟ್ಯೂಬಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಸಿಗುತ್ತೆ, ಸರ್ಚ್ ಮಾಡಿ ಅದನ್ನು. ಈಗ ಏನಂದರೆ ಗೈಸ್, ಬ್ಯಾಂಕಿಂಗ್ ಎಕ್ಸಾಮಲ್ಲಿ ನಮಗೆ ಆ ಕ್ವಶನ್ಸ್ ಪೇಪರು ಡೈರೆಕ್ಟ್ ನಮ್ಗೆ ಎಲ್ಲೋ ಸಿಗಲ್ಲ, ಅವೆಲ್ಲ ಮೆಮೊರಿ ಬೇಸ್ಡ್ ಪೇಪರ್ಸ್ ಅಷ್ಟೇ. ಈಗ ಮೆಮೊರಿ ಬೇಸ್ಡ್, ಈಗ ನಾವೀಗ ಬರೆದು ಬಂದಿರ್ತೀವಿ, ನಮ್ಮ ಕ್ವಶನ್ಸ್ ಏನೇನು ನೆನಪಿರುತ್ತೆ ಅದನ್ನು ನಾವು ಬರೆದ್ಬಿಟ್ಟು ಈ ಥರ ಸಾಲ್ವ್ ಮಾಡಿಸ್ತಿರ್ತಾರೆ ಅಷ್ಟೇ. ಅದು ಮೆಮೊರಿ ಬೇಸ್ಡ್ ಪೇಪರ್ಸ್ ಅವೆಲ್ಲ. ಅವ್ರೇನೋ ಕೀ ಆನ್ಸರ್ಸ್ ಬಿಡ್ತಾರೆ, ಕ್ವಶನ್ ಪೇಪರೇ ಬಿಡ್ತಾರೆ, ಏನು ಆ ಥರ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಅವ್ರು ಮಾಡೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟೇಟ್ ಎಕ್ಸಾಮ್ ಬರೀತಿದ್ರೆ ಅದು ಬುಕ್ಲೆಟೇ ನಾವು ಮನೆಗೆ ತರ್ತೀವಲ್ಲ, ಹಂಗೇನು ಇರೋಲ್ಲ. ಜಸ್ಟ್ ಮೆಮೊರಿ ಬೇಸ್ಡ್, ನಮ್ಗೆ ಎಷ್ಟು ನೆನಪಿರುತ್ತೋ ಆ ಕ್ವಶನ್ಸ್ನ ನಾವು ನೆನ್ಪಿಟ್ಕೊಂಡು ಅದನ್ನು ಅವರು ಅಗೇನ್ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತಾರೆ, ಅನಾಲಿಸಿಸ್ ಮಾಡ್ತಾರೆ. ಇದು ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಪೇಪರ್ನ ಸಾಲ್ವ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಈ ಥರ ಕ್ವಶನ್ಸ್ ಕೇಳ್ತಾರೆ, ಈ ಸೆಕ್ಷನಿಂದ ಕೇಳ್ತಾ ಇದ್ದಾರೆ ಅನ್ನೋದು ಯು ವಿಲ್ ಗೆಟ್ ಎನ್ ಐಡಿಯಾ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅಗೇನ್ ಡೋಂಟ್ ಗೋ ಫಾರ್ ನ್ಯೂ ರಿಸೋರ್ಸಸ್. ಮತ್ತು ಯಾವುದೋ ಹೊಸ PDF ಸಿಕ್ತು, ಯಾವುದೋ ಹೊಸ ಬುಕ್ ಓದು ಅಂತಿದ್ದಾರೆ, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟಿದೆಯೋ ಅಷ್ಟು ಓದ್ಕೊಳ್ಳಿ ಅಷ್ಟೇ. ಲಿಮಿಟೆಡ್ ರಿಸೋರ್ಸಸ್, ರಿವೈಸ್ ಮಲ್ಟಿಪಲ್ ಟೈಮ್ಸ್ ಆ್ಯಂಡ್ ಸ್ಟೇ ಕನ್ಸಿಸ್ಟೆಂಟ್. ಸೊ ದಿಸ್ ಈಸ್ ಮೈ ಅಡ್ವೈಸ್ ಇವಾಗ ನೀವು ಬಿಗಿನರ್ಸ್ಗೆ. ಸೊ ರಿಪೀಟರ್ಸ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸ್ಮಾರ್ಟಾಗಿ ನಿಮ್ಮ ಅಪ್ರೋಚ್ ಇರಲಿ. ರಿಪೀಟರ್ಸ್ಗೆ ಯಾವ್ಯಾವ ಸೆಕ್ಷನಿಂದ ಕ್ವಶನ್ಸ್ ಬರುತ್ತೆ ಅದು ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ, ಸ್ಮಾರ್ಟಾಗಿ ನಿಮ್ಮ ಅಪ್ರೋಚ್ ಇಟ್ಕೊಳ್ಳಿ. ಸೊ ಬಿಗಿನರ್ಸು ನೀವೇನು ಓದೇ ಇಲ್ಲ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿದ್ರೆ ಅಂದರೆ ಐ ವುಡ್ ನಾಟ್ ಸೇ ಯು ವಿಲ್ ಕ್ಲಿಯರ್ ಇನ್ ಯುವರ್ ಫಸ್ಟ್ ಅಟೆಂಪ್ಟ್. ಓಕೆ, ಅದು ರೇರ್ ಕೇಸಲ್ಲಿ ಆಗಬಹುದೇನೋ ಬೇರೆಯವ್ರ ಕೇಸಲ್ಲಿ, ಬಟ್ A4 ಅಂತೂ ಫಸ್ಟ್ ಕೇಸಲ್ಲಿ ತುಂಬ ಕಮ್ಮಿ, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗೋದು. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಯು, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಯಾಕಂದರೆ ತುಂಬ ಜನದ್ದು ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿದೆ. A4 ಸ್ವಲ್ಪ ಲಕ್ ಬೇಸ್ಡ್. ಓಕೆ, ಆ್ಯಂಡ್ ಸ್ಮಾರ್ಟ್ ಅಪ್ರೋಚ್ ಇರಬೇಕು. ನಾನು ಫಸ್ಟ್ ಅಟೆಂಪ್ಟಲ್ಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನಾವು ಮೇನ್ಸಲ್ಲಿ ಮೇನ್ಸಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದರು, ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿರಲ್ಲ. ಮೇನ್ಸಲ್ಲಿ ಮೇನ್ಸಲ್ಲಿ ಮಾರ್ಕ್ಸ್ ಕಮ್ಮಿ ಇದ್ದಾಗ ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಓಕೆ, ಕಮ್ಮಿ ಬಂದರೆ ಮತ್ತೆ ಅಗೇನ್ ಅದನ್ನು ಡ್ರಾಬ್ಯಾಕ್ ಅಲ್ವಾ. ಸೊ ಇದೊಂದು ಮಿತ್ತನ್ನ ತೆಗ್ದಾಕ್ಬಿಡಿ, ಫಸ್ಟ್ ಅಟೆಂಪ್ಟಲ್ಲೇ ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ಬಿಕಾಸ್ ಅದು ಪ್ರೆಷರ್ ಆಗಿಬಿಡುತ್ತೆ ನಿಮ್ಮ ಮೈಂಡಿಗೆ. ಆ್ಯಂಡ್ ನೀವು ಕ್ಲಿಯರ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಅಗೇನ್ ಡಿಮೋಟಿವೇಟ್ ಯು, ಇಟ್ ವಿಲ್ ಮೇಕ್ ಯು ಗಿವ್ ಅಪ್ ದ ಎಕ್ಸಾಮ್. ಸೊ ಹಂಗಾಗಬಾರ್ದು. ಏನಿದ್ರು ಯು ಹ್ಯಾವ್ ಟು ಫೇಸ್ ದ ರಿಯಾಲಿಟಿ ಅಲ್ವಾ. ಸೊ ಫಸ್ಟ್ ಅಟೆಂಪ್ಟಲ್ಲಿ ಆಗಿಲ್ಲ ಅಂದರೆ ಏನಾಯಿತು, ಯು ವಿಲ್ ಗೆಟ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್, ನಿಮಗೊಂದು ಐಡಿಯಾ ಸಿಗುತ್ತೆ, ಪ್ಯಾಟರ್ನ್ ಹೆಂಗಿರುತ್ತೆ, ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ. ಸೊ ಅದರ ಅಕಾರ್ಡಿಂಗ್ ಯು ಕ್ಯಾನ್ ಪ್ರಿಪೇರ್ ನೆಕ್ಸ್ಟ್ ಟೈಮ್ ಅಲ್ವಾ. ಸೊ ಈ ಥರ ನಿಮ್ಮದು ಅಪ್ರೋಚ್ ಇರಬೇಕು. ಐ ಥಿಂಕ್ ಐ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಸೊ ಅದೇ ಲಾಸ್ಟ್ ನಾನು ಏನು ಹೇಳಿದ್ನಲ್ಲ ಸೊಲ್ಯೂಷನ್ಸು, ತುಂಬ PDFs ಅದು ಇದು ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಕೀಪ್ ರಿಸೋರ್ಸಸ್ ಲಿಮಿಟೆಡ್, ಅದನ್ನೇ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ.